ಡೈರಿ ಮುಂದೆ ಹೋದ್ರೆ ಎಷ್ಟು ಸುಂದರವಾಗಿರುತ್ತೆ ಹಸು. ಅದಾಗದೆ ಹಾಲು ಕೊಡ್ತಾ ಇದೆ ಅನ್ಸುತ್ತೆ. ಕಾಣಿಸುವಾಗ ನಮಗೆಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುತ್ತೆ, ಆದ್ರೆ ಅದ್ರ ಹಿಂದೆ ಇರೋ ಹಿಂಸೆ ನಮ್ಗೆ ಕಾಣಿಸೋದೇ ಇಲ್ಲ. वो जो हत्या हो रही है ना, वो दिख जाए तब समाज अपने आप सुधरेगा भाई. ಸಮಸ್ಯೆ ಇದೆ, ಹತ್ಯೆ ಕಾಣಿಸ್ತಾನೆ ಇಲ್ಲ ನಮಗೆ. ಹತ್ಯೆ ಕಾಣಿಸ್ಬೇಕಿದೆ, ಕಾಣಿಸ್ದವ್ರು ಇನ್ನೊಬ್ಬರಿಗೆ ತೋರಿಸ್ಬೇಕಿದೆ. ಯಾವ ತಿಳುವಳಿಕೆ ಇದೆ ಅದು ಇಡೀ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಅದು ವ್ಯಕ್ತಿಯನ್ನ ಸುಮ್ಮನೆ ಕೂರಕ್ಕೆ ಬಿಡೋದಿಲ್ಲ. ಗಮನಕ್ಕೆ ಬರ್ತಾ ಇದೆ? ಯಾವಾಗ ಒಂದು ವಿಷಯ ಅರ್ಥ ಆಗುತ್ತೆ ಅದು ಸುಖ ಸುಮ್ಮನೆ ಜೀವಿಯನ್ನು ಇರಕ್ಕೆ ಬಿಡೋದಿಲ್ಲ. ನಮಗೆ ಗೊತ್ತಾಯಿತು ಇಂತಿಂಥ ವಿಷಯದಲ್ಲಿ ಹಿಂಸೆ ಇದೆ ಅಂತ, ಆದರೂ ಮಾಡ್ತಾ ಇದ್ದೀವಿ. ಬೋಲಿ ಎಷ್ಟು ದಿನ ಮಾಡ್ತೀಯ? ಪ್ರತಿದಿನ ಅದೇ ವಿಷಯಗಳು ಇವನು ಜ್ಞಾನಕ್ಕೆ ಸಿಗ್ತಾ ಇದ್ರೆ ಅದು ಇವನನ್ನು ಬಿಟ್ಟು ಹೋಗ್ಬಿಡುತ್ತೆ. ಹಾಗಾದರೆ ಎರಡನೇ ಉಪಾಯ ಇದೆ, ತಿಳುವಳಿಕೆ. ತಿಳುವಳಿಕೆಯಲ್ಲಿ ಏನು ಸಮಸ್ಯೆ ಆಗಿದೆ? ಅನಾದಿ ಕಾಲದಿಂದ ಇವನಿಗೆ ಎರಡು ಪ್ರಕಾರದ ಅಜ್ಞಾನ ಇದೆ. ಒಂದು ಗ್ರಹೀತ ಇದೆ, ಇನ್ನೊಂದು ಅಗ್ರಹೀತ ಇದೆ. ಅನಾದಿ ಕಾಲದಿಂದ ಬರೋ ಸಂಸ್ಕಾರಗಳು ಒಂದು ಕಡೆಗಿದೆ, ಇನ್ನೊಂದು ಕಡೆಗೆ ಇಲ್ಲಿ ಹುಟ್ಟಿದಾಗಿಂದ ಗ್ರಹಣೆ ಮಾಡಿರೋ ಸಂಸ್ಕಾರಗಳು ಇನ್ನೊಂದು ಕಡೆಗಿದೆ. दो प्रकार के संस्कार तो है ही. फिर ಈ ಸಂಸ್ಕಾರಗಳಿದ್ದ ಮೇಲೆ ಧರ್ಮದತ್ತ ಬರೋದು ಕಷ್ಟ ಆಗ್ಬಿಡುತ್ತೆ. ಯಾಕೆ? ಕಂಡೀಷನಿಂಗ್ ಆಗಿದೆ ಅವನಿಗೆ ಯಾವಾಗಿಂದ? ಈ ಜನ್ಮದಿಂದನೂ ಹಾಗೂ ಅನಾದಿ ಸಂಸ್ಕಾರಗಳಿಂದನೂ ಕಂಡೀಷನಿಂಗ್ ಇದೆ. ಕಂಡೀಷನಿಂಗ್ ಏನು ಹೇಳ್ತಾ ಇದೆ? ಧರ್ಮ ನನ್ನ ವಿರುದ್ಧ ಸ್ವಭಾವದಿದೆ. ये जो धर्म है ये अपने विरुद्ध स्वभाव वाला है. ಇದು ಇವನಿಗೆ ಅನಾದಿ ಕಾಲದ ಕಂಡೀಷನಿಂಗ್ ಇದೆ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಧರ್ಮದ ಹತ್ರ ಬರ್ತಾನೆ, ಬೇಗ ಇಲ್ಲಿಂದ ಹೋಗ್ಬಿಡೋಣ ಅನ್ಸುತ್ತೆ. ಸ್ವಲ್ಪ ಕಾಲ ಸ್ವಾಧ್ಯಾಯ ಮಾಡ್ತಾನೆ, ಆಮೇಲೆ ಬಿಟ್ಬಿಡೋಣ ಅನ್ಸುತ್ತೆ. ये निरंतरता नहीं रह सकती इसको. क्यों नहीं रह सकती? क्योंकि अनादि संस्कार ऐसे हैं. ಒಂದೊಂದು ಆ ಸಂಸ್ಕಾರಗಳನ್ನು ಹೆಕ್ಕಿ ತೆಗೆದು ಆಚಾರ್ಯರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. कि देखो तुम धर्म को ऐसा समझते हो और ऐसा बिल्कुल नहीं है. ನೀನು ಧರ್ಮದಿಂದ ನಂದು ಎಲ್ಲ ಸಾಂಸಾರಿಕ ಸುಖ ಎಲ್ಲ ಹೊರಟೋಗುತ್ತೆ ಅನ್ಕೋತಾ ಇದ್ದೆ. ಒಲೆ ಹಂಗೇನೂ ಇಲ್ಲ. ನೀನು ಅನ್ಕೋತಾ ಇದ್ದೆ ಧರ್ಮದಲ್ಲಿ ಬಂದರೆ ಜೀವನ ಎಲ್ಲ ನೀರಸಾಗಿ ಹೋಗುತ್ತೆ. ಒಲೆ ಹಂಗೇನೂ ಇಲ್ಲ. ನೀನು ಅನ್ಕೋತಾ ಇದ್ದೆ ಧರ್ಮದ ಹತ್ರ ಬಂದರೆ ಎಲ್ಲ ಸಂಬಂಧಗಳು ನಷ್ಟ ಹೋಗ್ಬಿಡುತ್ತೆ. ಆಚಾರ್ಯ ಹೇಳ್ತಾರೆ ನೈನಿ, ಸರಿಯಾದ ಸಂಬಂಧಗಳು ಸಿಗುತ್ತೆ. ये सब उल्टा उल्टा हो रहा है ना. ಇವನ ಕಲ್ಪನೆಯೇ ಒಂದು, ಇರೋದೇ ಒಂದು. ಜೀವನ ಅನ್ನುವಂತಹ ಯಾವ ಕಲ್ಪನೆಯನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೇವೆ ಅದಕ್ಕೂ ಧರ್ಮಕ್ಕೂ ತುಂಬ ವ್ಯತ್ಯಾಸ ಇದೆ. जिस जीवन की हम कल्पना करते हैं उसमें धर्म कहीं नहीं है. समझ में आ रहे? ಯಾವ ರೀತಿಯಾದ ಜೀವನದ ಕಲ್ಪನೆ ನಮ್ಮದಿದೆ ಅದರಲ್ಲಿ ಧರ್ಮ ಎಲ್ಲೂ ಬರೋದಿಲ್ಲ. ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಜೀವನದ ಒಂದು ಪರಿಕಲ್ಪನೆ ಇದೆಯಲ್ಲ ನಮ್ಮದು. ಬಾಲ್ಯಾವಸ್ಥೆ ಹಿಂಗಿರುತ್ತೆ, ಯುವಾವಸ್ಥೆ ಹಿಂಗಿರುತ್ತೆ, ವೃದ್ಧಾಪ್ಯ ಹಿಂಗಿರುತ್ತೆ, ಈ ಏಜಲ್ಲಿ ಇದು ಮಾಡೋದಿರುತ್ತೆ, ಆ ಏಜಲ್ಲಿ ಅದು ಮಾಡೋದಿರುತ್ತೆ, ಒಂದು ಇಮ್ಯಾಜಿನೇಷನ್ ಇದೆಯಲ್ಲ, ಅದರಲ್ಲಿ ಧರ್ಮ ಎಲ್ಲೂ ಬರೋದಿಲ್ಲ. ಈ ರೀತಿ ಸ್ವರೂಪ ಇದ್ದಾಗ ಆಚಾರ್ಯರು ಹೇಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಧರ್ಮದ ವಿರುದ್ಧ ಸ್ವರೂಪ ಇದೆ. ಜೀವನದಲ್ಲಿ ಸರಿಯಾದ ಆನಂದ ನಿನಗೆ ಸಿಗೋದೇ ಇಲ್ಲ. ಯಾವ ರೀತಿಯಾದ ಜೀವನ ಬೇಕಿದೆ ಅದನ್ನು ಹೇಳ್ತಿದ್ದಾರೆ. ಜೀವನದಿಂದ ದೂರ ಓಡಿಸ್ತಾ ಇಲ್ಲ.
ಜೀವನ ಹೇಗೆ ಮಾಡೋದು ಅಂತ ಕಲಿಸ್ತಾ ಇದ್ದಾರೆ. किसी को दीक्षा नहीं दे रहे, क्या कर रहे, अभी जीवन जीना कैसे ये सिखा रहे. इतना तो आ जाए कम से कम. समझ में आ रही ना बात. आत्मानुशासन ग्रंथ ಯಾತಕ್ಕೋಸ್ಕರ ಇದೆ, ಕನಿಷ್ಠ ಪಕ್ಷ ಗೃಹಸ್ಥ ಜೀವನ ಮಾಡಕ್ಕೆ ಬರಬೇಕಲ್ಲ ನಮಗೆ. ಯಹಿ ಆಧಾರ ಹೇ. तो ಕೊನೆ ಶ್ಲೋಕದಲ್ಲಿ ಹೋದ್ವಾರ ಏನು ಹೇಳಿದ್ರು, ಯಾವ ಸಂಬಂಧಗಳಿದೆ ಆ ಸಂಬಂಧಗಳು ಧರ್ಮದ ಆಧಾರದ ಮೇಲೆ ನಿಂತಿದ್ರೆ ಅಲ್ಲೇನಿದೆ, ನಿಸ್ವಾರ್ಥ ಭಾವ ಇದೆ, ನಿಜವಾದ ಪ್ರೀತಿ ವಿಶ್ವಾಸ ಇದೆ. ಮತ್ತೇನಾದರೂ ಸಂಬಂಧಗಳು ಧರ್ಮದ ಆಧಾರದಲ್ಲಿ ನಿಂತಿಲ್ಲ ಅಂದರೆ ಬೋಲೆ ಎಷ್ಟು ಅನಿಷ್ಟ ಆಗಲಿಕ್ಕೆ ಸಾಧ್ಯ ಇದೆ ಅಷ್ಟೆಲ್ಲ ಅನಿಷ್ಟ ಆಗೋ ಸಾಧ್ಯತೆ ಇದೆ. ಅರ್ಥ ಆಗ್ತಿದೆ? ತುಂಬ ಸಾಮಾನ್ಯ ಸೂತ್ರಗಳಿದೆ. ಅದು ತುಂಬ ಗೂಢ ರಹಸ್ಯದ ವಿಷಯ ಎಲ್ಲೂ ಬರೋದಿಲ್ಲ ಇಲ್ಲಿ. यदि हमारे संबंधों के आधार धर्म नहीं है तो फिर जितना अनिष्ट हम सोच सकते हैं वो सब घट सकता है. अर्थ ಆಗ್ತಿದೆ? धर्म का आधार माने क्या होता है? ಧರ್ಮದ ಆಧಾರ ಅಂದರೆ ಜೀವ ಸ್ವಯಂ ತನ್ನ ಬಗ್ಗೆ ತನಗೆ ತಿಳುವಳಿಕೆ ಇದ್ದರೆ ಅದು ಧರ್ಮದ ಆಧಾರ. यदि उसे अपने बारे में ही नहीं पता, अपने आप को नहीं पहचानता, बोला अब सब कुछ खराब करेगा. ये कैसे खराब करेगा? तो ಹೇಳ್ತಾರೆ, ಧರ್ಮದ ಆಧಾರ ಇದ್ದವನು ಶತ್ರುಗೂ ಏನು ಅಹಿತ ಮಾಡೋದಿಲ್ಲ, ಮತ್ತು ಧರ್ಮದ ಆಧಾರ ಇಲ್ಲದೇ ಇರೋನು बोले ಬಂಧು ಮಿತ್ರರಿಗೂ ಅಹಿತವನ್ನೇ ಮಾಡ್ತಾನೆ. ये पिछले श्लोक का सार, ಕೊನೆ ಶ್ಲೋಕದ ಸಾರ ಇದೆ. ಇದಕ್ಕೆ ಉದಾಹರಣೆ ಏನು ಕೊಟ್ಟರು? ಮಿಷ್ಟಾನ್ನ. ಮಿಷ್ಟಾನ್ನದ ಉದಾಹರಣೆ ಏನಕ್ಕೆ ಕೊಟ್ಟರು? ಆಹಾರ ಯಾರಿಗೂ ಅಜೀರ್ಣಕ್ಕೆ ಕಾರಣ ಆಗೋದಿಲ್ಲ. ಅಜೀರ್ಣ ಕಾ ಕಾರಣ ಬಂತಾ ಹೇ ಜ್ಯಾದಾ ಭೋಜನ ಕರ್ನಾ. ಭೋಜನದಿಂದ ಏನೂ ಆಗೋದಿಲ್ಲ. ಹಾಗೆ ಸಾಂಸಾರಿಕ ಸುಖದಿಂದ ಏನೂ ಸಮಸ್ಯೆ ಇಲ್ಲ. ಇವು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಗೃಹಸ್ಥ ಜೀವನದಿಂದ ಸಮಸ್ಯೆ ಇಲ್ಲ. स्त्री पुत्र कुटुंब मकान इससे समस्या नहीं है. देखो तो फिर समस्या किससे? अतिरेक. समस्या किसकी है? अति. तो अति माने क्या? अति माने धर्म को तो भूल गए और लगे, इसको कहते हैं अति. ಅತಿ ಅಂದರೆ ಏನು? ಎಲ್ಲಿ ಧರ್ಮದ ವಿಸ್ಮರಣೆ ಆಗಿದೆ, ನಾನು ಜೀವ ಅನ್ನೋದೇ ಮರ್ತೋಗ್ಬಿಟ್ಟಿದೆ. यहाँ चल क्या रहा है अभी पूरे प्रपंचದಲ್ಲಿ ಏನು ನಡೀತಾ ಇದೆ? हम लोग जीव है ये भूल चुके. उससे भी खतरनाक बात है. ಜೀವ ಮಾತ್ರ ಅಲ್ಲ, ನಾವು ಮನುಷ್ಯರಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀವಿ. ಇತನಿ ಭಯಂಕರ ಸಮಸ್ಯೆ है अभी. ಯಾವ ರೀತಿಯಾದ ಪ್ರಕೃತಿ, ಪರಿಸರ, ಸಮಾಜ, ಶಿಕ್ಷಣ, ಕುಟುಂಬ ವ್ಯವಸ್ಥೆ ಇದೆಲ್ಲ ನಡೀತಿದೆಯಲ್ಲ, ಇದೇನು ತೋರಿಸ್ತಾ ಇದೆ? ಕಿ ನಾವು ಮನುಷ್ಯರಿದ್ದೀವಿ ಅನ್ನೋದು ಮರೆತು ಬಿಟ್ಟಿದ್ದೀವಿ. ಒಬ್ಬರನ್ನ ಇನ್ನೊಬ್ಬರನ್ನ ವಸ್ತುಗಳು ಮಾಡಿಬಿಟ್ಟಿದ್ದೀವಿ. ಏಕ ವ್ಯಕ್ತಿ दूसरे के लिए वस्तु है, वो मनुष्य भी नहीं है. तो फिर अब ಜೀವ ಇದ್ದೀನಿ ಅನ್ನೋದು ನೆನಪಲ್ಲಿ ಬರುತ್ತೆ ಇವನಿಗೆ. ಬೋಲು, ನಾನು ಜೀವ ಇದ್ದೀನಿ ಅನ್ನೋ ನೆನಪೇ ಇಲ್ಲ ಅಂದರೆ ಅವನ ಸಂಪೂರ್ಣ ಜೀವನದಲ್ಲಿ ಏನೆಲ್ಲ ಅನಿಷ್ಟ ಘಟಿಸ್ಬೇಕು ಅದೆಲ್ಲ ಘಟಿಸಕ್ಕೆ ಸಾಧ್ಯ ಇದೆ. ಅವ್ರು ಘಟೀರೆ हम पूछते ना, ನಮ್ಮ ಜೀವನದಲ್ಲಿ ಹಿಂಗೆ ಯಾಕೆ ಆಗ್ತಾ ಇದೆ, ಹಾಗೆ ಯಾಕೆ ಆಗ್ತಿದೆ, ಇದು ಹಿಂಗೆ ಯಾಕೆ, ಅದು ಹಂಗೆ ಯಾಕೆ? ನಾನು ಧರ್ಮವನ್ನು ಮರೆತು ಬಿಟ್ಟಿದ್ದೀನಿ. तो ಏನೇನು ಸಮಸ್ಯೆಗಳು ಉಂಟಾಗಕ್ಕೆ ಸಾಧ್ಯ ಇದೆ ಅದೆಲ್ಲ ಆಗುತ್ತೆ. ಈಗ ಕಂಪ್ಲೇಂಟ್ ಮಾಡೋ ಯಾವ ಅವಕಾಶನೂ ಇಲ್ಲ ನಮಗೆ. ಯಾಕಂದರೆ ಕಂಪ್ಲೇಂಟ್ ಮಾಡೋಕ್ಕೆ ಅಧಿಕಾರ ಯಾರಿಗಿರುತ್ತೆ? ಯಾರು ತಪ್ಪು ಮಾಡಿಲ್ಲ. ಇವನು ಸತತವಾಗಿಯೇ ಧರ್ಮವನ್ನು ಮರೆತು ಬಿಟ್ಟಿದ್ದಾನೆ. तो ಮಾತ್ರ की चर्चा कर रहे थे ना कि ಒಂದು ಮಿತಿ ಬೇಕಲ್ಲ.
ಯಾವ ನಮ್ಮ ಸಾಂಸಾರಿಕ ಜೀವನ ಇದೆ ಅದಕ್ಕೊಂದು ಮಿತಿ ಬೇಕಲ್ಲ. कुछ लिमिटेशन नहीं, कुछ परिमाण नहीं, कुछ मात्रा नहीं, तो इसको बोलते धर्म का विस्मरण. आप विचार करो, ಯಾರಿಗೆ ನಾನು ಜೀವ ಇದ್ದೀನಿ ಅನ್ನೋ ನೆನಪಿದೆ, ಅವನು ಅಸೀಮಿತವಾದಂತಹ ಹಿಂಸೆಯನ್ನು ಮಾಡ್ತಾನೇನು? ಬೋಲು, ದಿನ ಭರ್ ಯಾವ ಕೆಲಸ ಮಾಡ್ತಿದ್ದೇನೋ ಅದನ್ನೇ ಮಾಡ್ತಾ ಇರ್ತಾನೇನು? ಅವನಿಗೆ ನೆನಪಿದೆ ನಾನು ಜೀವ ಇದ್ದೀನಿ ಅಂದರೆ ಜೀವಕ್ಕೆ ಯಾವುದು ಅವಶ್ಯಕ ಇದೆ ಆ ಕೆಲಸ ಮಾಡ್ತಾನೆ. जो काम जीव के लिए अनावश्यक है ऐसा काम क्यों करेगा वो? ಅರ್ಥ ಆಗ್ತಿದೆ? ಆ ವಿಷಯವನ್ನ ಉದಾಹರಣೆ ಕೊಟ್ಟು ಹೇಳಿದ್ರು ಕಿ ಅತಿ ಯಾವುದಿದೆ ಅದು ಧರ್ಮದ ಉಲ್ಲಂಘನೆ ಇದೆ. ಪ್ರತಿಯೊಂದು ಸಾಂಸಾರಿಕ ಕೆಲಸಕ್ಕೆ ಒಂದು ದಿಗ್ಬಂಧನ ಇರಬೇಕು. ಅದು ಭೋಜನ ಇರ್ಬೋದು, ಬಟ್ಟೆ ಇರ್ಬೋದು, ಕುಟುಂಬ ಇರ್ಬೋದು, ಸಂಬಂಧಗಳಿರ್ಬೋದು, ಕೆಲಸ ಇರ್ಬೋದು, ವ್ಯಾಪಾರ ಇರ್ಬೋದು, ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ದಿಗ್ಬಂಧನ ಇದೆ. ಅದನ್ನು ಮೀರಿ ನಾವು ಹೊರಟೋಗ್ಬಿಟ್ರೆ ಏನಾಗುತ್ತೆ? ಫಿರ್ ಜೀವನದಲ್ಲಿ ಯಾವೆಲ್ಲ ಅನಿಷ್ಟ ದುಃಖ ಬರಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಬರುತ್ತೆ. ಅದನ್ನ ಯಾರೂ ತಡೆಯೋಕ್ಕಾಗೋದಿಲ್ಲ ಇನ್ನು. ಆದರೆ ಸಮಸ್ಯೆ ಏನಿದೆ ಅದು ಯಾಕೆ ಬಂತು ಅಂತನೂ ಗೊತ್ತಿಲ್ಲ ನಮಗೆ. ಜೈಸೆ ಕಿಸಿ ಕೋ ವಿವಾಹ ಕರ್ನ ಹೈ, ಮದುವೆ ಮಾಡೋದಿದೆ, तो ಇಲ್ಲಿ ಏನು ಹೇಳ್ತಿದ್ದಾರೆ, ये समस्या नहीं कि तुम्हें विवाह करना है. तो ಸಮಸ್ಯೆ ಏನಿದೆ? ಸಮಸ್ಯೆ ಇದೆ, ಅದರ ಆಧಾರ ಏನು? समझ में आ रही बात? समस्या है उसका आधार क्या? आधार यदि धर्म है तब तो ठीक है, कोई समस्या नहीं आएगी. आधार देह ಇದೆ, ಆಧಾರ ಭೋಗ ಇದೆ, ಆಧಾರ ಅನೇಕ ಪ್ರಕಾರದ ಸ್ವಾರ್ಥಗಳಿದೆ. अब ಏನಾದರೂ ನಡಿಬೋದು ಜೀವನದಲ್ಲಿ, कोई गारंटी नहीं ले सकता. अभी यही तो चल रहा है ना, अग्रीमेंट आगता ಇದೆ. तब अग्रीमेंट पे चलेगा तो क्या होगा बोलो? ಇದನ್ನೇ ಹೇಳ್ತಿದ್ದಾರೆ. ತುಂಬ ಸಾಮಾನ್ಯ ವಿಷಯಗಳಿದೆ. ಒಬ್ಬನಿಗೆ ಹಣ ಬೇಕಾಗಿದೆ, ಇನ್ನೊಬ್ಬನಿಗೆ ಇನ್ನೊಂದು ಬೇಕಾಗಿದೆ. ಹೀಗಿದ್ದು ಇರುವಂತಹ ಸಂದರ್ಭದಲ್ಲಿ ಧರ್ಮದ ಆಧಾರ ಎಲ್ಲಿದೆ? तो गया सब, कुछ नहीं बचने वाला. ಇದೇ ಥರ ಪ್ರತಿಯೊಂದು ಸಂಬಂಧಗಳಿದೆ. ಪುತ್ರ, ಮಿತ್ರ, ಯಾವ ಥರದ ಸಂಬಂಧಗಳು ಏನ? देखो, ಮುಂದೆ ಕಲ್ಪನೆ ವಿಷಯವನ್ನು ಹೇಳ್ತಾ ಇದ್ದಾರೆ, ಯಾವ ರೀತಿ ಕಲ್ಪನೆ ಮಾಡ್ತಾನಂತ. 28 ಶ್ಲೋಕ ಏನ? ಅಪ್ಪೇತನ್ ಮೃಗಯಾದಿಕಂ ಯದಿ ತವ ಪ್ರತ್ಯಕ್ಷ ದುಃಖಾಸ್ಪದಂ ಪಾಪೈರಾಚರಿತಂ ಪುರಾಗತಿ ಪಾಪೈರಾಚರಿತಂ ಪುರಾತಿ ಭಯದಂ ಸೌಖ್ಯಾಯ ಸಂಕಲ್ಪತಃ ಸಂಕಲ್ಪಂ ತಮನುಜ್ಜಿತೆ ಇಂದ್ರಿಯ ಸುಖೈರಾಸೇವಿತೆ ಧೀಧನೈ ಧರ್ಮೇ ಕರ್ಮಣಿ ಕಿಂ ಕರೋತಿ ನ ಭವಾನ್ ಲೋಕದ್ವಯ ಶ್ರೇಯಸಿ. ಏನು ಹೇಳ್ತಿದ್ದಾರೆ ಇದರಲ್ಲಿ? ಯದಿ ತವ ಏತತ್ ಮೃಗಯಾದಿಕಂ, ಯದಿ ತವ ಒಂದು ವೇಳೆ, ತವ ನಿನ್ನ, ಮೃಗಯಾದಿಕಂ, ಮೃಗಯಾದಿಕಂ ಮೃಗ, ಮೃಗ ಅಂದರೆ ಪ್ರಾಣಿ, ಶಿಕಾರ್, ಬೇಟೆ ಆಡೋದು. 10ನೇ ಶತಮಾನದ ಕಾಲ ಇದೆ, ಇವತ್ತಿನ ವಿಚಾರ ಮಾಡೋದಿಲ್ಲ. ಅವಾಗ ಬೇಟೆ ಆಡೋದು ತುಂಬ ದೊಡ್ಡ ಕೆಲಸ ಇತ್ತು. ಪ್ರಾಣಿ ಹತ್ಯೆಗೆ ತುಂಬ ದೊಡ್ಡ ಒಂದು ಕಾರಣ ಬೇಟೆ ಆಡೋದಿತ್ತು. ಇವಾಗ ಬೇರೆ ಕಾರಣ ಇದೆ, ಚರ್ಚೆ ಮಾಡೋಣ.
ಮೃಗಯಾದಿಕಂ, ನಿನ್ನ ಈ ಬೇಟೆ ಆಡುವಂತಹ ಇತ್ಯಾದಿ ಅಂದರೆ ಸಪ್ತ ವ್ಯಸನಗಳೆಲ್ಲ ತೊಗೊಂಡ್ಬಿಡೋದು ಇದರಲ್ಲಿ. ಇದೇನಿದೆ ಇದೆಲ್ಲವೂ ಪ್ರತ್ಯಕ್ಷ ದುಃಖಾಸ್ಪದಂ, ಪ್ರತ್ಯಕ್ಷವಾಗಿ ದುಃಖ ಕೊಡುವಂಥದ್ದಿದೆ. ಟೀಕೇನಾ? ಪಾಪೈಹಿ, ಪಾಪಿಗಳಿಂದ ಆಚರಿತಂ ಮಾಡುವಂತಹ, ಆಮೇಲೆ ಪುರ ಮುಂದೆ, ಅತಿ ಭಯದಂ ಮುಂದೆ ತುಂಬ ಭಯವನ್ನು ಉಂಟು ಮಾಡುವಂಥದ್ದಿದೆ ಭವಿಷ್ಯದಲ್ಲಿ. ಸಂಕಲ್ಪತಃ ಯಾವುದರಿಂದ ಆಗ್ತಿದೆ ಇದು? ಇದೆಲ್ಲ ನಿನ್ನ ಸಂಕಲ್ಪತಃ ಸೌಖ್ಯಾಯ, ಸೌಖ್ಯ ಸುಖ, ಸುಖಕ್ಕೋಸ್ಕರ ಇದೆಲ್ಲ ನಿನ್ನ ಕಲ್ಪನೆ ಇದೆ. ಸಂಕಲ್ಪತಃ ಸೌಖ್ಯಾಯ, ಇದೆಲ್ಲ ಸುಖಕ್ಕೋಸ್ಕರ ನಿನ್ನ ಕಲ್ಪನೆ ಇದೆ. ಅನುಂಜಿತೇಂದ್ರಿಯ ಸುಖೈಹಿ, ಯಾವುದಕ್ಕೆ? ಇಂದ್ರಿಯ ಸುಖಕ್ಕೋ ಅನುಂಜಿತೈ ಅಂದರೆ ಬಿಡದೇನೆ, ಇಂದ್ರಿಯ ಸುಖವನ್ನು ಬಿಡದೇನೆ. ಧೀಧನೈಹಿ, ಧೀಧನೈಹಿ ಜ್ಞಾನಿಗಳು. ಆಸೇವಿತೆ ಸೇವನೆ ಮಾಡ್ತಕ್ಕಂತಹ, ಉಪಾಸನೆ ಮಾಡ್ತಕ್ಕಂತಹ, ಲೋಕದ್ವಯ ಶ್ರೇಯಸಿ ಎರಡೂ ಲೋಕದಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು. ಏನ ಏನು ಹೇಳ್ತಿದ್ದಾರೆ? ಒಂದು ಕಡೆಗೆ ಕಲ್ಪನೆ ಹೇಳುತ್ತಿದ್ದಾರೆ, ಇನ್ನೊಂದು ಕಡೆಗೆ ಯಾವ ಇವನ ಸತತವಾದಂತಹ ಆಕುಲತೆ ಇದೆ ಅದನ್ನು ಹೇಳ್ತಾ ಇದ್ದಾರೆ. ಧರ್ಮೇ ಕರ್ಮಣಿ ತಮ್ ಸಂಕಲ್ಪಂ. ಹಾಗಾದರೆ ಯಾವ ಈ ಸಂಕಲ್ಪ ಇದೆ ಇಂದ್ರಿಯ ವಿಷಯಗಳನ್ನು, ಅದನ್ನು ಧರ್ಮೇ ಧರ್ಮದಲ್ಲಿ ಸಂಕಲ್ಪ ಮಾಡು. ಅದರಿಂದ ಏನಾಗುತ್ತೆ? ಭವಾನ್ ಕಿಂ ನ ಕರೋತಿ. ಆಚಾರ್ಯರು ಕೇಳ್ತಾ ಇದ್ದಾರೆ, ನೀನು ಈ ರೀತಿ ಯಾಕೆ ಮಾಡೋದಿಲ್ಲ? ಭವಾನ್ ಕಿಂ ನ ಕರೋತಿ, ನೀನು ಈ ಥರ ಯಾಕೆ ಮಾಡೋದಿಲ್ಲ? ಏನು ಹೇಳ್ತಿದ್ದಾರೆ ಇಲ್ಲಿ? ಒಂದು ಕಡೆ ಇವನಿಗೆ ಸಂಕಲ್ಪ ಇದೆ. ಸಂಕಲ್ಪ ಏನಿದೆ? ದೇಖೋ, ಪಾಪದ ಕೆಲಸಗಳಿದೆಯಲ್ಲ, ಮೃಗಯಾದಿಕಂ, ಇದೆಲ್ಲ ಪಾಪದ ಕೆಲಸ ಇದೆ. ಸಮಜೋ ಸಪ್ತ ವ್ಯಸನ್. ಈ ಪಾಪದ ಕೆಲಸ ಮಾಡುವಾಗಂತೂ ದುಃಖ ಇದೆ ತಾನೆ, ಪ್ರತ್ಯಕ್ಷವಾಗಿ ದುಃಖ ಇದೆ. ಬೋಲೆ ಯಾರಾದರೂ ಒಂದು ಜೀವಿಯ ಹತ್ಯೆಯನ್ನು ಮಾಡ್ತಾ ಇದ್ರೆ ಅದು ಸುಖ ಆಗುತ್ತೇನು? ಪ್ರತ್ಯಕ್ಷವಾಗಿ ದುಃಖ ಇದೆ ತಾನೆ. ಆದರೆ ಇವನು ಸುಖ ಅಂದ್ಕೋತಾನೋ ಇಲ್ವೋ? ಪ್ರಪಂಚದಲ್ಲಿ, ಭಾರತದಲ್ಲೂ ಜಾಸ್ತಿ ಆಗಿಬಿಟ್ಟಿದೆ, ಇಡೀ ಪ್ರಪಂಚದಲ್ಲಂತೂ ತುಂಬಾ ಜಾಸ್ತಿ ಆಗಿದೆ ಮಾಂಸಾಹಾರ. ಹತ್ಯೆ ಮಾಡುವ ವ್ಯಕ್ತಿಗೇನು ಅನ್ನಿಸ್ತಾ ಇದೆ? ಇದು ಸುಖಕ್ಕೆ ಕಾರಣ ಇದೆ. ಯದಿ ವೋ ದುಃಖ ಕಾ ಕಾರಣ ಮಾನ್ತಾ ತೋ ಕರ್ತಾ ಕ್ಯೂ? ಅರ್ಥ ಆಗ್ತಿದೆ? ಅದೇ ಥರ ನಾವೇನೇನು ಮಾಡ್ತಾ ಇದ್ದೀವಿ ಜೀವನದಲ್ಲಿ, ನಮಗೇನು ಅನ್ನಿಸ್ತಾ ಇದೆ? ಅದು ಸುಖಕ್ಕೆ ಕಾರಣ ಇದೆ. ನಾವು ಒಂದೊಂದು ಹೆಜ್ಜೆ ಇಡ್ತೇವೆ, ಯಾವುದಕ್ಕೋಸ್ಕರ ಇಡ್ತೇವೆ? ನಮಗನ್ಸುತ್ತೆ ಇದರಿಂದ ಸುಖ ಆಗುತ್ತೆ. ಬೆಳಿಗ್ಗೆ ಆಹಾರ ಮಾಡ್ತೇವೆ, ಅಥವಾ ಇನ್ನೂ ಅನೇಕ ಪ್ರಕಾರದ ಕೆಲಸ ಮಾಡ್ತೇವೆ, ಅದರಿಂದ ಏನನ್ಸುತ್ತೆ? ಸುಖ ಆಗುತ್ತೆ. ಅದೇ ಥರ ಸಪ್ತ ವ್ಯಸನಗಳನ್ನು ಮಾಡೋನಿಗೂ ಏನನ್ನಿಸ್ತಾ ಇದೆ? ಇದರಿಂದ ಸುಖ ಆಗುತ್ತೆ. ಹಾಗಾಗಿ ಅವನು ಸಪ್ತ ವ್ಯಸನಗಳನ್ನು ಮಾಡ್ತಾ ಇದ್ದಾನೆ, ಪ್ರಾಣಿ ಹತ್ಯೆಯನ್ನು ಮಾಡ್ತಾ ಇದ್ದಾನೆ, ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಕ್ಯೂಕಿ ಅವನ ಕಲ್ಪನೆ ಇದೆ ಇದರಿಂದ ಸುಖ ಆಗುತ್ತೆ ಅಂತ. ಈ ಶ್ಲೋಕದಲ್ಲಿ ಒಟ್ಟಾರೆಯಾಗಿ ಆಚಾರ್ಯರು ಎಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ? संकल्प माने कल्पना. आचार्य कहते हैं तुम्हारी कल्पना क्या है ये बताओ पहले, किस प्रकार की कल्पना करके बैठे हो तुम? क्योंकि तुम्हारा सारा जीवन कल्पनाओं पर आधारित है. तो ಒಂದು ವೇಳೆ ನಿನಗೆ ಇಂದ್ರಿಯ ಭೋಗಗಳ ಯಾವ ಪಾಪ ಕೆಲಸ ಇದೆ ಅದರಲ್ಲಿ ಸುಖ ಆಗುತ್ತೆ ಅಂತ ಅನ್ನಿಸ್ತಾ ಇದ್ರೆ, ಆಚಾರ್ಯ ಹೇಳ್ತಾರೆ ज्ञानिगलु, ज्ञानी सम्यक दृष्टि जिन्होंने इंद्रिय सुख को अभी छोड़ा नहीं है, ಯಾರು ಇನ್ನೂ ಗೃಹಸ್ಥ ಜೀವನ ಸುಖವನ್ನು ಬಿಟ್ಟಿಲ್ಲ, ಅವರೇನು ಹೇಳ್ತಾ ಇದ್ದಾರೆ? ಇದೇ ನಿನ್ನ ಕಲ್ಪನೆಯನ್ನ ಧರ್ಮದಲ್ಲಿ ಸುಖ ಇರುತ್ತೆ ಅಂತ ಯಾಕೆ ಅಂದ್ಕೊಳ್ಳೋದಿಲ್ಲ ನೀನು?
ಸಂಸಾರದಲ್ಲಿ ಸುಖ ಇದೆ ಅಂತ ಏನೋ ನಿನಗೆ ಅನ್ನಿಸ್ತಾ ಇದೆ, ಅದೇ ಕಲ್ಪನೆಯನ್ನು ಧರ್ಮದಲ್ಲಿ ಸುಖ ಇದೆ ಅಂತ ಯಾಕೆ ಅನ್ಕೊಳ್ಳೋದಿಲ್ಲ ನೀನು? ಈ ಪ್ರಶ್ನೆ तो कितना सुंदर प्रश्न है, इसका जवाब कहाँ है हमारे पास? ನಮಗೆ ಯಾವ್ಯಾವುದ್ರಲ್ಲೇ ಸುಖ ಅನ್ನಿಸ್ತಾ ಇದೆ, ಸುಖ ಅಂತೂ ಅದರಲ್ಲೂ ಸಿಕ್ಕಿಲ್ಲ. ಸಿಕ್ಕಿದೇನೋ ಯಾರಿಗಾದ್ರು? जिन जिन विषयों पे हमने सुख समझा आज तक वो सब दुख बने. बने कि नहीं बने? बने कि नहीं बने बताओ? कोई संदेह है किसी को? जिन जिन वस्तुओं को सुख समझा था वो सब दुख बन गए आज तक. बोलो, ये कितनी विचित्र बात है. ನಮಗೆ ಎಷ್ಟು ವಯಸ್ಸಾಗಿದೆ, ಇಲ್ಲಿವರೆಗೆ ಯಾವ ವಸ್ತು ಯಾವ ಸಂಬಂಧ ಏನೆಲ್ಲ ಸುಖಕ್ಕೆ ಕಾರಣ ಅನ್ಕೊಂಡಿದ್ದೆ ಅದೆಲ್ಲ ದುಃಖ ಆಗ್ಬಿಡ್ತು. लेकिन लाया किस लिए था? सुख के लिए. बना क्या? दुख बन गया. तो श्रीमद् राजचंद्र जी क्या कहते हैं? वो सुख सदा ही त्याज्य रे पश्चात जिसके दुख भरा. तो दुख बन गया वो. तो ಈಗ ಆಚಾರ್ಯ ಏನು ಹೇಳ್ತಿದ್ದಾರೆ, ಈಗ ಯಾವ್ದ್ಯಾವ್ದನ್ನ ತಗೊಂಬಂದಿದೆ ಎಲ್ಲ ದುಃಖ ಆಯಿತು ಅಂದಮೇಲೆ ನಿನ್ನ ಕಲ್ಪನೆಯಲ್ಲಿ ಏನೂ ಅರ್ಥ ಇಲ್ಲ. तो ಒಂದು ವೇಳೆ ಇದರಲ್ಲೇ ಸುಖ ಇದೆ ಅಂತ ಅಂದ್ಕೊಂಡಿದ್ಯಾ ಅಂದರೆ ನೀನು ಧರ್ಮದಲ್ಲಿ ಸುಖ ಇದೆ ಅಂತ ಯಾಕೆ ಅನ್ಕೋಬಾರ್ದು? ಎಷ್ಟೆಷ್ಟು ನಮಗೆ ವಯಸ್ಸಾಗಿದೆ ಅಷ್ಟು ದಿನ ಅಂತೂ ಇದರಲ್ಲೇ ಸುಖ ಇದೆ ಅಂದ್ಕೊಂಡು ಪ್ರಯತ್ನ ಮಾಡಿದೀವಿ ತಾನೆ. तो ಆಚಾರ್ಯ ಹೇಳ್ತಿದ್ದಾರೆ ಒಂದು 6 ತಿಂಗಳು ಧರ್ಮದಲ್ಲಿ ಸುಖ ಇದೆ ಅಂತ ಯಾಕೆ ಅನ್ಕೋಬಾರ್ದು ನೀನು? ನಿನ್ನ ಕಲ್ಪನೆಯನ್ನು ಯಾಕೆ ಬದಲಾಯಿಸಬಾರ್ದು ನೀನು? ಯಾಕಂದ್ರೆ ಅಲ್ಟಿಮೇಟ್ಲಿ ನಿನ್ನ ಜೀವನ ಎಲ್ಲ ಕಲ್ಪನೆ ಆಧಾರಿತ ಇದೆ. ವಾಸ್ತವಿಕತೆಗಂತೂ ಅಲ್ಲೆಲ್ಲೂ ಜಾಗ ಇಲ್ಲ, ತತ್ವಕ್ಕೆ ಅಲ್ಲೆಲ್ಲೂ ಅವಕಾಶ ಇಲ್ಲ. ಈಗ ಕಲ್ಪನೆ ಕಡೆಯಿಂದ ಆಚಾರ್ಯರು ಮಾತಾಡ್ತಿದ್ದಾರೆ ಕಿ ನಿನ್ನ ಎಲ್ಲ ಜೀವನ ಕಲ್ಪನೆ ಆಧಾರಿತ ಇದೆ. ये समझ में आ रहा है सबको कि हमारा जीवन कल्पनाओं के आधार पर चल रहा है. ಇದಕ್ಕೆ 2 ಕಾರಣ ಇದೆ ಸಮझो. ಒಂದಿದೆ, ಇಡೀ ವಿಶ್ವದ ಸಂಪತ್ತಿ ಎಲ್ಲ 1% 2% ಜನರ ಹತ್ರ ಇದೆ. सबको पता ही है. पूरी प्रपंच का जितना संपत्ति है ना वो 1-2% लोगों के पास में है. ಎರಡನೇದು ಪರಂಪರೆ. ಇವೆರಡು ಕಾರಣ ಇದೆ. ಯಾಕಂದರೆ ಇದೇನು 1% 2% ಜನ ಇದ್ದಾರಲ್ಲ, ಇತ್ತೀಚೆಗೆ ಒಂದು ವಿಷಯ ಬಂದಿದೆಯಲ್ಲ, ಪಾಸಿಟಿವ್ ನೆಗೆಟಿವ್. ಒಂದು 100 ವರ್ಷದ ಹಿಂದೆ ಇರಲಿಲ್ಲ ಇದು. पॉजिटिविटी नेगेटिविटी ये कुछ नहीं था, अभी आया ये 100 ವರ್ಷದ ಈಚೆಗೆ. ಯಾವಾಗ ಬ್ರಿಟಿಷರು ಬಂದರು, ಇಂಡಸ್ಟ್ರಿಯಲೈಸೇಷನ್ ಬಂತು. ಇಂಡಸ್ಟ್ರಿ ಬಂದ ಮೇಲೆ ಏನಾಗುತ್ತೆ, ಒಂದು ವಸ್ತುವನ್ನು ಒಬ್ಬ ನೇಕಾರ ಕೈಯಿಂದ ಮಾಡೋನು ಒಂದು ವಸ್ತು ಮಾಡೋಕ್ಕಾಗತ್ತೆ ಒಂದಿನಕ್ಕಂದ್ರೆ ಇಂಡಸ್ಟ್ರಿ 1 ಲಕ್ಷ ಮಾಡುತ್ತೆ. समझ बात. जो व्यक्ति एक वस्तु बना सकता था वो व्यक्ति अब 1,00,000 वस्तु बना सकता है एक दिन में. उसको कहते हैं इंडस्ट्री. ಈಗ ಇಂಡಸ್ಟ್ರಿಗೆ ಏನು ಬೇಕು ಹಾಗಾದರೆ? ಖರೀದಿ ಮಾಡೋರು ಬೇಕು. भाई तुम बना तो लोगे 1,00,000 वस्तु, खरीदेगा कौन? ಅರ್ಥ ಆಗ್ತಿದೆ? ಖರೀದಿ ಮಾಡೋರು ಯಾರು? तो ಖರೀದಿ ಮಾಡೋರು ಬೇಕಲ್ಲ. तो ಖರೀದಿ ಮಾಡೋನ್ನ ತಯಾರು ಮಾಡಿದ್ರು ಗೊತ್ತಾ? ನೀ ಖರೀದಿ ಮಾಡೋನು ಇರಲಿಲ್ಲ, ಅವನ್ನ ಕ್ರಿಯೇಟ್ ಮಾಡಿದ್ರು. ಕ್ರಿಯೇಟ್ ಹೆಂಗೆ ಮಾಡಿದ್ರು ಕಿ ಅವನಿಗೆ ಅವಶ್ಯಕತೆನೇ ಇಲ್ಲ, ಬಟ್ ಅವ್ನಿಗೆ ಏನು ಕಲಿಸಿದ್ರು, ಇಲ್ಲ ಇಲ್ಲ ನಿಂಗೆ ಗೊತ್ತಿಲ್ಲ, ನಿಂಗೆ ಅವಶ್ಯಕತೆ ಇದೆ. बोलो, उसको पता ही नहीं था कि मुझे ये चाहिए, लेकिन क्या कर दिया, उसका दिमाग भर दिया कि नहीं नहीं इसकी आवश्यकता है तुम्हें. तो ಇವನಿಗೆ ಏನು ಅನ್ಸಕ್ಕೆ ಶುರು ಆಯಿತು, ಇದು ನನಗೆ ಬೇಕಾಗಿದೆ.
ವಾಸ್ತವಿಕವಾಗಿ ನಂಗೆ ಬೇಕಾಗಿದೆ ಇಲ್ವೋ ಅಂತೇನೂ ಗೊತ್ತೇ ಇಲ್ಲ. ಇವನೇನು ಹೇಳ್ತಾ ಇದ್ದಾನೆ, ನನಗೇ ಬೇಕಾಗಿದೆ. अब समझो 20-30 ವರ್ಷದ ಹಿಂದೆ ಲೈಫ್ ಸ್ಟೈಲ್ ಏನಿತ್ತು, 50-60 ವರ್ಷದ ಹಿಂದೆ ಲೈಫ್ ಸ್ಟೈಲ್ ಏನಿತ್ತು, 100 ವರ್ಷದ ಹಿಂದೆ ಲೈಫ್ ಸ್ಟೈಲ್ ಏನಿತ್ತು, ಮತ್ತು ಇವಾಗ ಏನಾಗಿದೆ? ಹಾಗಾದರೆ ಮನುಷ್ಯನ ಅವಶ್ಯಕತೆಗಳು ಬದಲಾಗ್ಬಿಟ್ಟಿದೆ. ಇದನ್ನು ನಾವು ಹೇಳ್ತೀವಿ. ಆದರೆ ವಾಸ್ತವಿಕತೆ ಏನಿದೆ? ಇವನಿಗೆ ಗೊತ್ತಿಲ್ಲ ಇವನಿಗೆ ಅಗತ್ಯ ಏನಿದೆ ಅಂತ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ಕಲ್ಪನೆ ಎಲ್ಲಿಂದ ಬರ್ತಾ ಇದೆ? ಒಂದು ಕಲ್ಪನೆ ಬರ್ತಾ ಇದೆ ಬಂಡವಾಳಶಾಹಿಯಿಂದ. ये पूंजी जितने हैं ना यहाँ से आ रहे. टीवी ನೋಡಿದ್ರೆ, ಪೇಪರ್ ನೋಡಿದ್ರೆ, ಮೊಬೈಲ್ ನೋಡಿದ್ರೆ आपको क्या दिखाई देगा? ಅವನು ಹೇಳ್ತಾನೆ ಒಂದು 10 ಕೋಟಿ ಇನ್ವೆಸ್ಟ್ ಮಾಡ್ತಾನೆ, ಮತ್ತೇನು ಕಾಣಿಸುತ್ತೆ? ಅವನಿಗೆ ಏನನ್ನ ಸೇಲ್ ಮಾಡೋದಿದೆ ಮಾಡ್ತಾನೋ. ಕೇಸಸ್ ಕರ್ಲಿಯಾ उसने? ಅವನು ನಮಗೆ ಹೇಳ್ತಾ ಇದ್ದಾನೆ ನಿಮ್ಮೆಲ್ಲರ ಕಂಟ್ರೋಲ್ ನನ್ನ ಕೈಯಲ್ಲಿದೆ ಅಂತ. ಅರ್ಥ ಆಗ್ತಿದೆ? ಇದು ಆಚಾರ್ಯರು ಯಾವಾಗ ಹೇಳುತ್ತಿದ್ದಾರೆ? 1000 ವರ್ಷದ ಹಿಂದೆ ಹೇಳ್ತಾ ಇದ್ದಾರೆ ಮನುಷ್ಯನ ಜೀವನ ಕಲ್ಪನೆ ಆಧಾರಿತ ಇದೆ ಅಂತ. ಇವತ್ತು ಅದರ 100% ನಮಗೆ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. ಆವಾಗ ಸ್ವಲ್ಪ ಗುಪ್ತವಾಗಿ ಕಾಣಿಸ್ತಾ ಇತ್ತು, ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಲ್ಪನೆ ಮಾತ್ರ ಇದೆ. ನನಗೆ ಯಾವ ಅವಶ್ಯಕತೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಕಲ್ಪನೆ ಇದೆ ತಾನೆ. ಇನ್ನು ಮುಂದೆ ಹೋಗುತ್ತಾನೆ, ಇಡೀ ಜೀವನ ಆ ಒಂದು ವಸ್ತುಗೋಸ್ಕರ ಸಮರ್ಪಣೆ ಮಾಡಿಬಿಡ್ತಾನೆ. ಮಾಡ್ತೀವೋ ಇಲ್ವೋ ನಾವು? ಏಕ ವಸ್ತು, ಆಚಾರ್ಯ ಏನು ಹೇಳ್ತಿದ್ದಾರೆ, ಒಂದು ವಸ್ತು ऐसा हो जिसके लिए तुम जीवन समर्पित कर सको, ऐसा कोई वस्तु है क्या? ಆ ಥರ ವಸ್ತು ಅಂತೂ ಇಲ್ಲ. ಒಂದು ಯಾವ ವಸ್ತು ಇದೆ ಅಂತಹ ಯಾವ ವಸ್ತುವನ್ನು ನಾವು ನೋಡಿಲ್ಲ, ವಿಚಾರನೂ ಮಾಡಿಲ್ಲ. ವಿಚಾರ ತೋ ಕರ್ನಾ ಪಡೇಗಾ ನಾ. ಯಾವಾಗ ನಾನು ಒಂದು ಆಸೆ ಹುಟ್ಟುತ್ತೆ, एक इच्छा का जन्म हुआ, तो क्या करना? तो पहले पूछो तो सही, तुम्हारा पता क्या है? ಈ ಆಸೆ ಹುಟ್ಟಿತಲ್ಲ, ಈ ಆಸೆಗೆ ವಿಳಾಸಾದ್ರೂ ಕೇಳಿ ಎಲ್ಲಿಂದ ಬಂತು ಅಂತ, ಯಾರು ಕಳಿಸಿದ್ರು ಅಂತ. ಇದು ನಿಜವಾಗಲೂ ನಂದೇ ಆಸೆ ಇದೆಯೋ ಅಥವಾ ಒಳಗಡೆ ಇನ್ನೊಬ್ಬ ಕೂತ್ಕೊಂಡು ಯಾರು ಆಟ ಆಡಿಸ್ತಾ ಇದ್ದಾನು? ये जो इच्छा उत्पन्न हुई है कहां से उत्पन्न हुई? ಒಂದು ಈ ರೀತಿ ಲೋಕರೂಢಿಯಿಂದ ಮತ್ತು ಪರಂಪರೆಯಿಂದ, ಪರಂಪರೆ ಕಲಿಸ್ಬಿಟ್ಟಿದೆ. ನಮ್ಮ ಅಪ್ಪ ಮಾಡ್ತಿದ್ರು, ನಮ್ಮ ತಾತನೂ ಮಾಡ್ತಿದ್ರು, ತೋ ನಾವು ಮಾಡ್ತೀವಿ. ತೋ ನಮ್ಮ ಅಮ್ಮ ಈ ಥರ ಒಡವೆ ಹಾಕೋತಾ ಇದ್ರು, ತೋ ನಾನು ಹಾಕೋತೀನಿ. ಅರ್ಥ ಆಗ್ತಿದೆ? ಈ ಥರ ಕ್ರಿಯಾಕಂಡ ಮಾಡ್ತಿದ್ರು, ನಾನು ಹಾಗೆ ಮಾಡ್ತೀನಿ. ತೋ ಸ್ವಲ್ಪ ವಿಷಯಗಳು ಪರಂಪರೆಯಿಂದ, ಸ್ವಲ್ಪ ವಿಷಯಗಳು ಬಂಡವಾಳಶಾಹಿಯಿಂದ. ಇನ್ನು ಇದನ್ನ ಎರಡನ್ನ ಬಿಟ್ಟಿದ್ರೆ ಜೀವನದಲ್ಲಿ ನಾವು ಏನನ್ನು ಮಾಡ್ತಾ ಇದ್ದೀವಿ ಅದನ್ನ ಎಲ್ಲ ಮಾಡೋದನ್ನು ನಿಲ್ಲಿಸ್ಬಿಡ್ತೀವಿ. वो सब अपने आप बंद हो जाएगा, क्योंकि ये सब कल्पनाओं के आधारित है. जब तक वो मिलता नहीं तब तक इसको पता नहीं चलता. ಎಲ್ಲಿವರೆಗೆ ಅಲ್ಲಿಗೆ ತಲುಪೋದಿಲ್ಲ, ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ತಲುಪಿದ ಮೇಲೆ ಏನಾಗುತ್ತೆ? ತಲುಪಿದ ಮೇಲೆ ಆಸೆ ಪೂರ್ತಿ ಆಗುತ್ತೆ, ಆದರೆ ಇವನು ಪೂರ್ಣ ಆಗೋದಿಲ್ಲ. वहां पहुंचने के बाद इच्छा तो पूरी हो जाती है, लेकिन ये पूरा नहीं होता, तो फिर और एक इच्छा उत्पन्न होती है, ಮತ್ತೊಂದು ಆಸೆ ಉತ್ಪನ್ನ ಆಗುತ್ತೆ. ಆ ಆಸೆ ಎಲ್ಲಿಂದ ಬಂತು? ಅದು ಮತ್ತೊಂದು ಕಲ್ಪನೆಯಿಂದ ಬಂತು. और एक कल्पना, किसी ने सिखाया कि IAS ಮಾಡಿದ್ರೆ ಜೀವನ ಕಲ್ಯಾಣ ಆಗ್ಬಿಡುತ್ತೆ. तो लगे ये भाई साहब 10 साल से,
ಆ ಕೋಚಿಂಗ್ದಲ್ಲಿ ಏನು ಕಲಿಸ್ತಿದ್ದಾರೆ? ಪಾಸಿಟಿವ್ ಆಗಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಏನು ಬೇಕಾದರೂ ಸಾಧಿಸಿ ಏನು ಮಾಡೋದಿದೆ? ಆಚಾರ್ಯರು ಕೇಳ್ತಾ ಇದ್ದಾರೆ, ನೀನು ಅದನ್ನ ಸಾಧಿಸಿದ ಮೇಲೂ ಏ ಬತಾವ್ ಕಿ ನಿನಗೆ ಸಂತುಷ್ಟಿ ಸಿಗತ್ತೇನು? ಒಂದು ವೇಳೆ ನಿನಗದು ಬೇಕಾಗಿದೆಯೋ ಇಲ್ವೋ ಅನ್ನೋದು ನೀನು ಯೋಚನೆನೇ ಮಾಡಲಿಲ್ಲ ಅಂದರೆ ಪಾಸಿಟಿವ್ ಇಟ್ಕೊಂಡು ಮಾಡೋದೇನು? ಈ ಪಾಸಿಟಿವಿಟಿ ಅನ್ನುವಂತಹ ದೊಡ್ಡ ವಿಷಯ ಇದೆ ಇದು ಇವತ್ತಿನ ಸಮಾಜದಲ್ಲಿ. ಬೇಕಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಏನು ಪ್ರಯೋಜನ ಇದೋ ಗೊತ್ತಿಲ್ಲ, ಆದರೆ ಪಾಸಿಟಿವ್ ಇಟ್ಕೊಂಡು ಸಾಧನೆ ಮಾಡಿದ್ರೆ ಎಲ್ಲ ಸಾಧನೆ ಆಗುತ್ತೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಅದರ ಹಿಂದೆ ನಿನ್ನ ಕಲ್ಪನೆ ಏನಿದೆ? ಏತೋ ಬತಾವ್, ಕಲ್ಪನಾ ಕ್ಯಾ ಹೈ ತುಮಾರಿ? ಎಲ್ಲಿವರೆಗೆ ಈ ಕಲ್ಪನೆ ಬದಲಾಗೋದಿಲ್ಲ, ಜೀವನ ಬದಲಾಗಕ್ಕೆ ಸಾಧ್ಯ ಇಲ್ಲ. दमन ज्यादा दिन तक नहीं चलेगा, उपशम वो उदय में आ जाएगा जल्दी, और उदय ऐसा आएगा कि विस्फोट हो जाएगा. तो ದಮನದಿಂದ ಕೆಲಸ ಆಗೋದಿಲ್ಲ, ಕಲ್ಪನೆಯನ್ನ ಬದಲಾಯಿಸೋ ಅಗತ್ಯ ಇದೆ. तो ಒಂದು ಉಪಾಯ ಏನು ಹೇಳುತ್ತಿದ್ದಾರೆ? ನಿನಗೇನು ಹೊರಗಡೆ ಸುಖ ಕಾಣಿಸ್ತಾ ಇದೆ, ಒಂದು ಸಲಿ ಧರ್ಮದಲ್ಲಿ ಸುಖ ಇದೆ ಅಂತ ಯಾಕೆ ಕಲ್ಪನೆ ಮಾಡೋದಿಲ್ಲ ನೀನು? उससे क्या हो जाएगा? बोले अब तक जिसके लिए तुम इतना मरे जा रहे थे ना, अब धर्म के लिए काम करोगे. ಕಲ್ಪನೆ ಬದಲಾಗ್ಬಿಡ್ತು ಅಂದ್ರೆ, ಇಷ್ಟು ವರ್ಷ ನೀನು ಯಾವುದಕ್ಕೆ ದುಡಿತಾ ಇದ್ದೆ, ಈಗ ವಾಪಸ್ಸು ಧರ್ಮಕ್ಕೋಸ್ಕರ ದುಡಿತೀಯ. तो ಬದಲಾಯ್ತಲ್ಲ. ಆ ವಿಷಯವನ್ನ ಇಲ್ಲಿ ಕಲ್ಪನಾಧಾರಿತವಾಗಿ ಹೇಳ್ತಾ ಇದ್ದಾರೆ. देखो 29ನೇ ಶ್ಲೋಕ ಇದಕ್ಕೆ ಸಂಬಂಧಪಟ್ಟಿರೋದಿದೆ. ಭೀತಮೂರ್ತಿರ್ಗತತ್ರಾಣ ಭೀತಮೂರ್ತಿರ್ಗತತ್ರಾಣ ನಿರ್ದೋಷ ದೇಹವಿತ್ತಕ ದಂತಲಗ್ನ ತೃಣಾಗ್ನಂತಿ ಮೃಗೀರನ್ಯೇಷು ಕಾ ಕಥಾ. ಏನು ಹೇಳ್ತಿದ್ದಾರೆ? ಭೀತಿರ್ ಮೂರ್ತ, ಯಾವ ಭೀತಿ ಇದೆ, ಭೀತಿ ಯಾವ ಥರ ಹೇಳ್ತಾ ಇದ್ದಾರೆ. ಮೂರ್ತಿ ಜೋ ಭಯಮೂರ್ತಿ ಇದೆ, ಯಾರ ನೋಡಿದ ತಕ್ಷಣ ಭಯ ಆಗುತ್ತೆ ಅಂತಹ ಭಯಮೂರ್ತಿ ಯಾರ್ದಿದೆ ಅದಕ್ಕೆ ಹೇಳ್ತಾರೆ ಭಯಮೂರ್ತಿ. ಗತತ್ರಾಣ, ಗತತ್ರಾಣ, ತ್ರಾಣ ಅಂದರೆ ರಕ್ಷಣೆ ಮಾಡೋನು. ಗತತ್ರಾಣ ಯಾರಿಗೆ ರಕ್ಷಣೆ ಇಲ್ಲ, ರಕ್ಷಣೆ ರಹಿತ. ನಿರ್ದೋಷ, ದೋಷರಹಿತ. ದೇಹವಿತ್ತಕಾಹ, ದೇಹವೇ ಯಾರ ಸಂಪತ್ತಿ ಇದೆ. ದಂತ ಲಗ್ನ ತೃಣಾಹ, ದಂತ ಲಗ್ನ ತೃಣಾಹ, ಹಲ್ಲುಗಳಲ್ಲಿ, ಯಾರ ಹಲ್ಲುಗಳಲ್ಲಿ ಹುಲ್ಲಿದೆ. ದಂತ ಲಗ್ನ ತೃಣಾಹ, ಯಾರ ಹಲ್ಲುಗಳಿಗೆ ಹುಲ್ಲು ಅಂಟಿಕೊಂಡಿದೆ. ಆಮೇಲೆ ಮೃಗೀ, ಮೃಗಗಳು, ಪ್ರಾಣಿಗಳು. ಘ್ನಂತಿ, ಯಾರು ಹತ್ಯೆ ಮಾಡ್ತಾನೆ. ಅನ್ಯೇಷು, ಇತರರನ್ನು, ಇತರರ ಬಗ್ಗೆ ಕಾಕಥ, ಏನು ಹೇಳೋದು? ಏನು ಹೇಳ್ತಿದ್ದಾರೆ? ಯಾವ ವ್ಯಕ್ತಿ ಅತ್ಯಂತ ಕ್ರೂರನಾಗಿ, ಪ್ರಾಣಿಗಳ ಸ್ಥಿತಿ ಹೆಂಗಿದೆ? ಓಕೆತೆ ಪೆಲ ಗತತ್ರಾಣ, ಪ್ರಾಣಿಗಳ ರಕ್ಷಣೆ ಮಾಡೋರು ಯಾರಿದ್ದಾರೆ? ಹುಲಿ ರಕ್ಷಣೆ ಮಾಡೋರು ಯಾರೂ ಇಲ್ಲ. ಸಮಜೋ, ಹಸು ಇದೆ, ಎಮ್ಮೆ ಇದೆ, ಕುರಿ ಇದೆ, ಇವೆಲ್ಲ ಇದೆಯಲ್ಲ, ಇದನ್ನು ರಕ್ಷಣೆ ಮಾಡೋರು ಯಾರಿದ್ದಾರೆ? ರಕ್ಷಾ ಕರ್ನೆ ವಾಲ ತೋ ಕೋಯಿ ಭಿ ನಹೀ ಹೈ, ಠೀಕ್ ಹೈ ನಾ. ಇನ್ನೊಂದು ನಿರ್ದೋಷ, ಅಪರಾಧ ಏನು ಮಾಡಿಲ್ಲ. ಅಪರಾಧ ಕಿಯಾ ಕುಚ್? ಅಪರಾಧ ತೋ ಕುಚ್ ಭಿ ನಹೀ ಕಿಯಾ. ಯಾರಿಗೆ ಹೊಡೆದಿಲ್ಲ, ಬೈದಿಲ್ಲ,
ಯಾರದ್ದು ಸಂಪತ್ತಿ ಕಿತ್ಕೊಂಡಿಲ್ಲ, ಯಾರ್ದು आहार कितकोंडिಲ್ಲ, बिल्कुल निर्दोष, कोई दोष नहीं है ना। तो निर्दोष है गतत्राण, और कोई रक्षा करने वाला नहीं। और क्या कहते, देह वित्तकाः, संपत्ति क्या है उनके पास, देह ಒಂದೇ ಸಂಪತ್ತಿ ಇದೆ, इन्याव संपत्तिनೂ ಇಲ್ಲ। हमारे पास तो बहुत धन होते हैं ना, बहुत प्रकार का संपत्ति होती है। ಪ್ರಾಣಿಗಳ ಹತ್ರ ಯಾವ ಸಂಪತ್ತಿ ಇದೆ, ದೇಹ ಒಂದೇ ಸಂಪತ್ತಿ ಇದೆ ಅವರ ಹತ್ರ। ಅಂತಹ ಮತ್ತೇನು ಹೇಳ್ತಿದ್ದಾರೆ, ದಂತ ಲಗ್ನ ತೃಣ, ಮತ್ತು ಹೊಟ್ಟೆಗೆ ತಿನ್ನಕ್ಕೂ ಏನು ತಿಂತಾ ಇದ್ದಾವೆ, ಹುಲ್ಲು ತಿಂತಾ ಇದೆ। ತುಮ್ಸೆ ಕುಚ್ ಛೀನ್ नहीं रहा, ನಿನ್ನಿಂದೇನು ಕಿತ್ಕೋತಾ ಇಲ್ಲ, ಅಲ್ಲಲ್ಲಿ ಅನಾಯಾಸವಾಗಿಯೇ ಹುಟ್ಟುವಂತಹ ಹುಲ್ಲನ್ನು ತಿಂತಾ ಇದೆ। ಅದಕ್ಕೋಸ್ಕರ ನೀನು ಫಾರ್ಮಿಂಗ್, ಕೃಷಿ ಮಾಡೋದು ಬೇಕಿಲ್ಲ, ಸಹಜ ಸ್ವಾಭಾವಿಕವಾಗಿ ಏನು ಹುಲ್ಲು ಹುಟ್ಟುತ್ತೆ ಅದನ್ನೇ ತಿನ್ನುತ್ತೆ। तो ದಂತ ಲಗ್ನ ತೃಣ, ಇಂತಹ ಯಾವ ಪ್ರಾಣಿಗಳಿದೆ ಇದನ್ನೇ ಯಾರು ಸಾಯಿಸ್ತಾನೆ, ಹತ್ಯೆ ಮಾಡ್ತಾನೆ, ಇನ್ನು ಬೇರೆಯವ್ರ ಬಗ್ಗೆ ಮಾತಾಡೋದೇನು। आचार्य का इशारा समझो क्या कहते हैं, कोई यदि निर्दोष प्राणी की हत्या कर सकता है तो वो किसी का भी हत्या कर सकता है, ऐसा। ಇವತ್ತು ತುಂಬಾನೇ ವಿಚಿತ್ರವಾದ ಮಾನಸಿಕತೆ ನಡೀತಾ ಇದೆ। ಏನು ಹೇಳ್ತಿದ್ದಾರೆ, ಆಹಾರಕ್ಕೂ ಮನುಷ್ಯನ ಸ್ವಭಾವಕ್ಕೂ ಸಂಬಂಧ ಇಲ್ಲ, ಆಹಾರಕ್ಕೂ ಮನುಷ್ಯನ ಸ್ವಭಾವಕ್ಕೂ ಸಂಬಂಧ ಇಲ್ಲ, ಅವನ ಆಹಾರದ ಒಂದು ಪರಂಪರೆ ಇದೆ, ಆ ಪರಂಪರೆಯಲ್ಲಿ ನಡ್ಕೊಂಬಂದಿದ್ದಾನ ಅವನು, ಇದರ ಅರ್ಥ ಅವನು ಕೆಟ್ಟವನಂತಲ್ಲ। ಇಲ್ಲೇನು ಹೇಳ್ತಿದ್ದಾರೆ, ಯಾವ ವ್ಯಕ್ತಿ ನಿರ್ಬಲ, ಅತ್ಯಂತ ಶಕ್ತಿಹೀನ, ನಿರಪರಾಧಿ, ನಿರ್ದೋಷ, ಮುಗ್ಧ ಪ್ರಾಣಿಯ ಹತ್ಯೆಯನ್ನು ಮಾಡಲಿಕ್ಕೆ ಯಾರ ಕೈಯಿಂದ ಸಾಧ್ಯ ಇದೆ, ಅವನು ಇನ್ನೊಬ್ಬ ಮನುಷ್ಯನ ಹತ್ಯೆ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇದೆ, ಅರ್ಥ ಆಗ್ತಿದೆ। अब समझो हत्या मने क्या होता है, ಪಶು ಹತ್ಯೆ ಒಂದೇ ಹತ್ಯೆ ಅಲ್ಲ, ಯಾವ ವ್ಯಕ್ತಿ ನಿರಪರಾಧಿ ಪಶು ಹತ್ಯೆಯನ್ನು ಮಾಡ್ತಾನೆ ಅವನು ಪರಸ್ಪರ व्यक्तिಗಳ हत्या ಮಾಡಲಿಕ್ಕೆ ಹಿಂಜರಿಯೋದಿಲ್ಲ। और हत्या मने सिर्फ हत्या नहीं होता, हत्या अनेक प्रकार की हो सकती है। ಪ್ರತಿದಿನದ ಜೀವನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅದರಲ್ಲಿ ಅನೇಕ ಹತ್ಯೆಗಳು ಗರ್ಭಿತ ಇದೆ। ಯಾರಿಗೆ ಬಂಧನ ಹಾಕಿದ್ದೀವಿ, ಯಾರನ್ನ ಬಂಧನದಲ್ಲಿಟ್ಟಿದ್ದೀವಿ, ಇದು ಹತ್ಯೆ ಅಲ್ವೇನು? ಕುಟುಂಬದಲ್ಲಿ ಒಂದು ಜೀವ ಬಂಧನದಲ್ಲಿದೆ, ये हत्या नहीं है, ये भी हत्या है। ಆಚಾರ್ಯ ಹೇಳ್ತಾ ಇದ್ದಾರೆ, ಈ ತರದ ಅನೇಕ ಕುಸಂಗತಿಗಳು ಅವನ ಜೀವನದಲ್ಲಿ ಕಂಡುಬರುತ್ತೆ। ಯಾಕಂದ್ರೆ ಅವನು ನಿರಪರಾಧಿ ಪಶು ಹತ್ಯೆನೇ ಬಿಡ್ತಾ ಇಲ್ಲ। ಇವಾಗ ಏನಾಗಿದೆ, ಇಲ್ಲಿ ಬರೀ ಬೇಟೆ ಆಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಆಹಾರಕ್ಕೋಸ್ಕರ ಬೇಟೆ ಆಡ್ತಾ ಇದ್ರು। ಈಗೇನು ನಡೀತಾ ಇದೆ, ಆಚಾರ್ಯ ಗೊತ್ತಾಗಿದ್ರೆ ಏನು ಬರೀತಾ ಇದ್ರು ಅಂತ ಗೊತ್ತಿಲ್ಲ, ಆಜ್ಕಿ ಸ್ಥಿತಿ। ನಮ್ಮ ದೇಶನೇ ಮಾಂಸ ನಿರ್ಯಾತದಲ್ಲಿ ಮೊದಲನೇ ನಂಬರಲ್ಲಿದೆ, ಈಗ 2ನೇ ನಂಬರ್ಗೆ ಬಂದಿದೆ ಪುಣ್ಯ। तो ಇದರ ಅರ್ಥ ಗೊತ್ತಾಗುತ್ತೆ ನಮಗೆ। इसका मतलब होता है लाखों टन, ಲಕ್ಷಾಂತರ ಟನ್ಗಳಷ್ಟು ಮಾಂಸ ಎಕ್ಸ್ಪೋರ್ಟ್ ಆಗುತ್ತೆ। तो ಯಾಕೆ ಎಕ್ಸ್ಪೋರ್ಟ್ ಆಗುತ್ತೆ? ತುಂಬ ಜನರಿಗನ್ಸುತ್ತೆ ನಾವಂತೂ ಮಾಂಸ ಭಕ್ಷಣೆ ಮಾಡೋದಿಲ್ಲ, तो ನಮಗೂ ಅದಕ್ಕೂ ಸಂಬಂಧ ಇಲ್ಲ ಏನ? ಯಾಕಂದ್ರೆ ಇಲ್ಲಿ ಬೇಟೆ ಆಡೋದು ಹೇಳ್ತಾ ಇದ್ದಾರಲ್ಲ, ಬೇಟೆ ಆಡೋದಂತೂ
ಆಗಿನ ಕಾಲದಲ್ಲೂ ಕೂಡ ಕೆಲವು ಜನ ಮಾಡ್ತಾ ಇದ್ರು. ಈಗಲೂ ಅಷ್ಟೇ, ಈಗ ಹಿಂಗೆ ಉಳಿದಿಲ್ಲ ವಿಚಾರ. ಈಗ ಇದೆ ಆ ಲಕ್ಷಾಂತರ ಟನ್ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇದೆಯಲ್ಲ, ಅದು ಬರೀ ಸೇವನೆಗೋಸ್ಕರ ಆಗ್ತಾ ಇಲ್ಲ. ಪ್ರಾಣಿಗಳ ಒಂದೊಂದು ಅಂಗದ ಒಂದೊಂದು ಘಟಕಗಳದ್ದು ಒಂದೊಂದು ಪ್ರಾಡಕ್ಟ್ ಮಾಡ್ತಾರೆ. तो फिर कहाँ चलेगा वो? ಅದನ್ನ ಖರೀದಿ ಮಾಡೋರು ಯಾರಿದ್ದಾರೆ? ಅದನ್ನ ಬಳಸೋರು ಯಾರಿದ್ದಾರೆ? ಉದಾಹರಣೆಗೆ ಎಲ್ಲಕ್ಕಿಂತ ಜಾಸ್ತಿ ಹಿಂಸೆ ಆಗ್ತಾ ಇದೆ ಹಾಲು ಕೊಡೋ ಪಶುಗಳದ್ದು. ಕುರಿ ಕೋಳಿಗಿಂತನೂ ಜಾಸ್ತಿ ಹತ್ತಿ, ಯಾಕಂದ್ರೆ ಕುರಿ ಕೋಳಿಯಲ್ಲಿ ಎಷ್ಟು ಮಾಂಸ ಸಿಗುತ್ತೆ ನಿಮಗೆ, ಆದರೆ ಎಮ್ಮೆ ಹಸುಗಳಲ್ಲಿ ಜಾಸ್ತಿ ಸಿಗುತ್ತೆ. ಅವುಗಳ ಹತ್ಯೆನೇ ಜಾಸ್ತಿ ಆಗುತ್ತಿದೆ. ಎಷ್ಟೆಷ್ಟು ಇದರ ರಿಕ್ವೈರ್ಮೆಂಟ್ ಬರುತ್ತೆ ಅಷ್ಟೆಷ್ಟು ಹಾಲು ಉತ್ಪಾದನೆಯೂ ಜಾಸ್ತಿ ಆಗುತ್ತೆ. ಈ ಮಾಂಸದ ಇಂಡಸ್ಟ್ರಿ ಮತ್ತು ಈ ಹಾಲು ಇಂಡಸ್ಟ್ರಿ ಎರಡು ಜೊತೆ ಜೊತೆಗೆ ನಡೆಯುತ್ತೆ. ये साथ में चलेंगे, इसके बिना वो नहीं, उसके बिना ये नहीं. ಎರಡು ಒಂದರ ಆಧಾರದಿಂದ ಇನ್ನೊಂದು ನಡೀತಾ ಇದೆ. ಇಲ್ಲಾಂದ್ರೆ ಅಸಂಭವ ಇದೆ ಇದು ನಡೆಯೋದು, ಅಸಂಭವ. ಇಷ್ಟು ಅಗ್ಗವಾಗಿ ಸಿಗಕ್ಕೆ ಚಾನ್ಸೇ ಇಲ್ಲ. ಈಗ ವಿದೇಶದಲ್ಲಿ ಇನ್ನೂ ಕಾಸ್ಟ್ಲಿ ಇದೆ ಹಾಲು, ಭಾರತದಲ್ಲಿ ಅದು ಇಲ್ಲ, ತುಂಬ ಅಗ್ಗವಾಗಿ ಸಿಗುತ್ತೆ. ಇದರ ಅರ್ಥ ಏನು ನಡೀತಾ ಇದೆ? ಯಾವಾಗ ಮನೆಗಳಲ್ಲಿ ಹಸು ಇರ್ತಿತ್ತು ಆವಾಗಲೂ ಇಷ್ಟು ಹಾಲು ಸೇವನೆ ನಡೀತಾ ಇರಲಿಲ್ಲ, ಈಗ ಇನ್ನೂ ಜಾಸ್ತಿ ನಡೀತಾ ಇದೆ. ಯಾಕಂದ್ರೆ कारण ಏನು? कारण क्या? कारण ये कि किसी को बिजनेस करना था तो उसने सिखाया और हमने सीख लिया. अब सोचो, 20-30 ವರ್ಷದ ಹಿಂದೆ ಇಷ್ಟು ಹಾಲಿನ ಉತ್ಪಾದನೆಗಳು ಇತ್ತೇನು? ಹೆಸರು ಕೇಳಿರಲಿಲ್ಲ ಕೆಲವೊಂದು. ಈಗ ಯಾವಾಗಿಂದ ಎಲ್ಲಿಂದ ಬಂತು? ಈಗ कहां से आए? किसी ने सिखाया हमको, हमने सीख लिया. ಅರ್ಥ ಆಗ್ತಿದೆ? ನಮಗೆ ಬೇಕಾಗಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಜೀವನದ ನಿರ್ಣಯಗಳನ್ನು, ಆಸೆಗಳನ್ನು ನಾವು ದಮನ ಮಾಡೋ ಅವಶ್ಯಕತೆನೂ ಇಲ್ಲ. ಆದರೆ ನಮಗೆ ನಾವೇ ಕೇಳಬೇಕಿದೆಯಲ್ಲ, ಅವಶ್ಯಕತೆ ನನಗೆ ಯಾವುದಿದೆ, ಅಗತ್ಯ ಯಾವುದಿದೆ. ಯದಿ ಅವಶ್ಯಕ ಹೇ ಅವ್ರ ಇಚ್ಛಾ ನನ್ನದಿದೆಯೋ ಅಥವಾ ಇನ್ನೊಬ್ಬರು ಯಾರು ತಗೊಂಡ್ಬರ್ತಾ ಇದ್ದಾರೋ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. देखो ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ. ಆದರೆ 99% ನಮ್ಮ ಆಸೆಗಳೆಲ್ಲ ಹೊರಗಡೆಯಿಂದ ಬರ್ತಾ ಇದೆ. या तो किसी मूवी से, या किसी एडवर्टाइज से, या कोई पेपर में पढ़ने से, कहीं ना कहीं बाहर से हमारी इच्छाएं आती है और ನಾವು ಹೇಳ್ತೀವೇನೋ ಇದು ನನ್ನ ಆಸೆ ಇದೆ. हम बोलते क्या है? मेरी इच्छा है. अरे मेरी इच्छा, विचार तो करो ये बोलने से पहले. ನನ್ನ ಇಚ್ಛೆ ಇಲ್ವೇ ಇಲ್ಲ. ಇಲ್ಲ ಅಂದ್ರೆ ಪರಂಪರೆಯಿಂದ, ಪರಂಪರಾ से किसी ने सिखाया. ಅದು ಸರಿನೋ ತಪ್ಪು ಗೊತ್ತಿಲ್ಲ, ಅದು ನನ್ನ ಅವಶ್ಯಕತೆನೋ ಇಲ್ಲೋ ಗೊತ್ತಿಲ್ಲ, ಬರ್ತಾ ಇದೆ. ಸಮಾಜದಲ್ಲಿ ನಾವು ಯಾವ ಹಂತಕ್ಕೆ ತಲುಪಿಬಿಟ್ಟಿದ್ದೀವಿ ಅಂದರೆ ಇದನ್ನ ಮಾತಾಡಲಿಕ್ಕೆ ನಮಗೆ ಹೆದರಿಕೆ ಆಗುತ್ತೆ. ಆದರೆ ಇದೆಲ್ಲ ಮಾಂಸ ವ್ಯಾಪಾರ ಇದೆ. कंदमूल त्याग करने से पहले का विषय चल रहा है ये सब. अर्थ ಆಗ್ತಿದೆ ಏನು ಹೇಳ್ತಿದ್ದೀನಿ ನಾನು? कंदमूल त्याग करने से पहले का विषय है ये, क्योंकि ये त्रस जीव की हत्या है.
ಅರ್ಥ ಆಗ್ತಿದೆ? ತ್ರಸ ಜೀವದ ಹತ್ಯೆ ಇದೆಯಲ್ಲ ಇದು. उस कंद मूल में तो स्थावर जीव है, कुछ कुछ त्रस जीव है. यहाँ पे तो पूरा पंचेंद्रिय जीव हत्ಯೆ ನಡೀತಾ ಇದೆ. ನಾನು ಮಾರ್ಕೆಟಲ್ಲಿ ಹೋದರೆ ಒಂದು ವಸ್ತು ಖರೀದಿ ಮಾಡಬೇಕಾದ್ರೆ 4 ಅವರ್ ಬೇಕಾಗುತ್ತೆ. क्यों? क्योंकि ऐसी वस्तु मिलती ही नहीं जिसमें प्राणी हत्या नहीं की गई हो. ढूंढना पड़ता है, बहुत ढूंढना पड़ता है. तो ನಮಗೆ ಈಸಿಯಾಗಿ ಸಿಗ್ತಾ ಇದೆ ಅಂದ್ರೆ ಅದು ಎಲ್ಲಿಂದ ಬರ್ತಾ ಇದೆ? ಬಹಳಷ್ಟು ಸಾಧ್ಯತೆ ಇದೆ ಅದು ಪ್ರಾಣಿ ಹತ್ಯೆಯಿಂದ ಬರ್ತಾ ಇದೆ. बहुत पॉसिबिलिटी है, बहुत ज़्यादा पॉसिबिलिटी है इसकी कि वो ಪ್ರಾಣಿ ಹಿಂಸಾ से आ रही है. ಅದು ಬಟ್ಟೆ ಇರ್ಬೋದು, ಅದು ಏನೇ ಆಗಿರ್ಬೋದು, ಬಹಳಷ್ಟು ವಿಷಯಗಳು ಪ್ರಾಣಿ ಹತ್ಯೆಯಿಂದ ಬರುತ್ತೆ. ಹಾಗಾದ್ರೆ ಆಚಾರ್ಯ ಹೇಳ್ತಿದಾರಲ್ಲ, ಯಾವ ವ್ಯಕ್ತಿ ನಿರ್ಬಲ ಪಶು ಹತ್ಯೆ ಮಾಡ್ಬೋದು, ಅವನು ಏನನ್ನಾದರೂ ಮಾಡ್ಬೋದು. ನಾವು ಒಂದು ವೇಳೆ ನಿರ್ಬಲ ಪಶು ಹತ್ಯೆಗೆ ಕಾರಣ ಆಗುತ್ತಾ ಇದ್ರೆ ನಮ್ಮ ಮಾನಸಿಕತೆ ಆ ಕಡೆಗೆ ಹೋಗುತ್ತಾ ಇದೆ. ಒಬ್ಬರು ಕೇಳಿದ್ರು ವಿಟಮಿನ್ ಪ್ರೋಟೀನ್ ಸಿಗೋದು ಹೆಂಗೆ? मैंने बोला उपाय 1000 ಇದೆ, ಆದರೆ भाई किसी प्राणी की हत्या करके विटामिन मिलता हो तो क्या करना है ऐसे हत्या का, ऐसे विटामिन का या ऐसा देह का? ಬೇರೆ ಪ್ರಾಣಿಯನ್ನ ಹತ್ಯೆ ಮಾಡಿ ಜೀವಂತವಾಗಿ ಇಡೋದಾದ್ರೆ ಈ ದೇಹವನ್ನ, ಈ ದೇಹದ ಅಗತ್ಯ ಏನಿದೆ? ये तो बताओ पहले. ಬಾಕಿ ಉಪಾಯ 1000 ಇದೆ, ಅದು ಬೇರೆ ವಿಷಯ. तो ಇಲ್ಲಿ ಪ್ರಾಣಿ ಹತ್ಯೆಯ ವಿಷಯ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಕಾಮನ್ ಆಗಿಬಿಡ್ತಾ ಇದೆ, ಗೊತ್ತೇ ಇಲ್ಲ ಯಾರಿಗೆ, ಪ್ಯಾಕೆಟಲ್ಲಿ ಪ್ಯಾಕ್ ಆಗಿ ಬರ್ತಾ ಇದೆ. तो ಹತ್ಯೆ ಆಗೋದು ಗೊತ್ತೇ ಆಗುತ್ತಾ ಇಲ್ಲ. ಮುಂಚೆ ಬೇಟೆ ಆಡ್ತಾ ಇದ್ರೆ ಕಣ್ಣು ಮುಂದೆ ಕಾಣಿಸ್ತಿತ್ತು ಅವನಿಗೆ, ಈಗ ಕಣ್ಣು ಮುಂದೆನೂ ಕಾಣಿಸೋದಿಲ್ಲ, ತರಕಾರಿ ಥರ ಪ್ಯಾಕ್ ಆಗಿ ಬರ್ತಾ ಇದೆ. ಇದೆಲ್ಲ ಸಂಸ್ಕಾರಗಳ ಕೊರತೆ, ನಾವು ಯಾವುದನ್ನ ಆಯ್ಕೆ ಮಾಡ್ಕೋತಾ ಇದ್ದೀವಿ ಅದರ ಕೊರತೆ ಇದೆ. ಚಲೋ, ನಿರ್ದೋಷ ಪಶು ಹತ್ಯೆಯಿಂದ ಸಾಕಷ್ಟು ವಿಷಯಗಳ ಚರ್ಚೆಗೆ ಅವಕಾಶ ಇದೆ. ಆದರೆ ಇಷ್ಟೇ ತಿಳ್ಕೊಳ್ಳೋದಿದೆ, ಮಾರ್ಕೆಟಲ್ಲಿ ಬರುವಂತಹ ಬಹಳಷ್ಟು ವಸ್ತುಗಳು ಪ್ರಾಣಿ ಹತ್ಯೆಯಿಂದ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸದಿಂದ ಪ್ರಾಣಿ ಹತ್ಯೆ ಆಗ್ತಾ ಇದೆ. ಹಿಂಸೆ ಅಹಿಂಸೆಯ ಸ್ವರೂಪ ಇಷ್ಟು ಸ್ಥೂಲ ಇಲ್ಲ, ನಾವು ತುಂಬ ಸ್ಥೂಲ ತಿಳ್ಕೊಂಡ್ಬಿಟ್ಟಿದ್ದೀವಿ. अहिंसा बहुत सूक्ष्म विषय होता है. जितना कुछ प्राणी हिंसा अभी चल रही ना, इसके कारण हम भी है, ऐसा समझो. चलो 30ನೇ ಶ್ಲೋಕ. ಸರ್ಕಾರನೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾವು ಏನು ಮಾಡೋದು? नहीं, आप ये समझो ना, सरकार होती कैसी है, बनती कैसी है, ये बहुत गलत विषय है, बिल्कुल गलत. जैसे कोई सेलिब्रिटी इतना कार्बन एमिशन करता है, इतना हिंसा करता है, उसको सेलिब्रिटी बनाया किसने? बोलो, किसने बनाया उसको? हम ही ने तो बनाया. ಅವನನ್ನ ಅಷ್ಟು ದೊಡ್ಡ ವ್ಯಕ್ತಿ ಮಾಡಲಿಕ್ಕೆ ಕಾರಣ ಯಾರು? ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವನ ಹಿಂದೆ ಸುತ್ತುತ್ತಾ ಇರೋದು ಯಾರು? ನಾವುಗಳು, ನಮ್ಮ ಸಮಾಜ, ನಮ್ಮ ಯುವ ವರ್ಗ, ಇವರೇ ತಾನೇ ಮಾಡ್ತಾ ಇರೋದು. ನಮಗೆ ಯಾರನ್ನ ಸಪೋರ್ಟ್ ಮಾಡಬೇಕು, ಯಾರನ್ನ ಸಪೋರ್ಟ್ ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಅನುಮೋದನಕ್ಕೆ ಚರ್ಚಾ ಕಳೆದ ಸ್ವಾಧ್ಯಾಯದಲ್ಲಿ ಮಾಡಿದ್ವಲ್ಲ ನಾವು. ನಾವು ಯಾರನ್ನ ಸಪೋರ್ಟ್ ಮಾಡ್ತಿದೀವಿ ಅನ್ನೋದ್ರ ಮೇಲೆ ತಾನೇ ಸಮಾಜ ನಿರ್ಮಾಣ ಆಗುತ್ತೆ. ಸಮಾಜ ಎಲ್ಲಿಂದ ನಿರ್ಮಾಣ ಆಗುತ್ತೆ? कोई एक्टर है जो बहुत हिंसा करता है और उसका मूवी आ रही है तो खूब जाके देख रहे, तो यार सपोर्ट करती थी तो बाद में कहेंगे वो बड़ा आदमी है, हम क्या करें.
बड़ा आदमी बना कैसे हो? और अच्छे से अच्छी ವ್ಯಕ್ತಿತ್ವ ಒಂದು ಹೆಸರು ಗೊತ್ತಿಲ್ಲ ನಮಗೀಗ. ऐसी परिस्थिति आ चुकी है. किसी पढ़ने वाले बच्चे से पूछो कि ಒಬ್ಬ ಒಳ್ಳೆ ಸೈಂಟಿಸ್ಟ್ ಹೆಸರು ಹೇಳಪ್ಪ, ಗೊತ್ತಿಲ್ಲ. ಒಬ್ಬ ಒಳ್ಳೆ ಡಾಕ್ಟರ್ ಹೆಸರು ಹೇಳಪ್ಪ, ಗೊತ್ತಿಲ್ಲ. अच्छा ಒಬ್ಬ ಒಳ್ಳೆ ಎನ್ವಿರಾನ್ಮೆಂಟಿಸ್ಟ್ ಅವನ ಹೆಸರು ಹೇಳೋ, ಗೊತ್ತಿಲ್ಲ. ಕ್ಯೂ नहीं पता? अच्छा ಒಂದು ಒಳ್ಳೆ ಬುಕ್ ಹೆಸರು ಹೇಳೋ, ಲೇಖಕನ ಹೆಸರು ಹೇಳೋ, ಗೊತ್ತಿಲ್ಲ. ಕ್ರಿಕೆಟ್ ಟೀಮ್ ಹೆಸರು 18ನೇ ಪ್ಲೇಯರ್ ತನಕನೂ ಹೆಸರು ಗೊತ್ತಿದೆ ಅವನಿಗೆ. क्यों पता है भाई? ऐसा क्या कर लिया उसने? और ಅವನ ಜೀವನ ನೋಡಕ್ಕೆ ಯಾರು ಹೋಗಿದ್ದೀವಿ ನಾವು? वो धड़ल्ले से सोशल मीडिया में आ रहा है और बोल रहा है ನಾನು ಬೆಳಿಗ್ಗೆ ಇಷ್ಟು ಮಾಂಸ ತಿಂತೀನಿ, ರಾತ್ರಿ ಇಷ್ಟು ತಿಂತೀನಿ, और जाके हम उसी को देख रहे और बोल रहे हम क्या कर सकते हैं. ಸಮಾಜದ ನಿರ್ಮಾಣ ಹೇಗಾಗುತ್ತೆ? ನಾವು ಯಾರನ್ನ ಅನುಮೋದನೆ ಮಾಡ್ತಿದ್ವಿ ಅದರಿಂದ ತಾನೇ ಆಗೋದು. ನಮ್ಮ ಇಡೀ ಕುಟುಂಬ ವರ್ಗಕ್ಕೆ, ನಮ್ಮ ಯುವ ವರ್ಗಕ್ಕೆ ನಾವು ಎಲ್ಲಿ ಬುದ್ಧಿ ಕಲಿಸ್ತಾ ಇದ್ದೀವಿ? ಸ್ವಲ್ಪ ದಿನಗಳ ಹಿಂದೆ ವಾರಾಣಸಿಯಲ್ಲಿ ಒಬ್ಬ ತುಂಬ ಹಿರಿಯ ಸೈಂಟಿಸ್ಟು ಗಂಗಾ ನದಿ ತಟದಲ್ಲಿ ಗಂಗಾ ನದಿಯನ್ನು ಕ್ಲೀನ್ ಮಾಡೋಕ್ಕೆ ಏನೇನು ಮಾಡಬೇಕು ನಾನು ಮಾಡೋಕ್ಕೆ ತಯಾರಿದ್ದೀನಿ, ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು ಅಂತ ಕೂತಿದ್ದ. ವೆಲ್ ನೋನ್, ಹಲವಾರು ಅವಾರ್ಡ್ಗಳು ಬಂದಿರೋ ವಿಜ್ಞಾನಿ. 150 ದಿನ ಉಪವಾಸ ಕೂತಿದ್ದ. ಎಷ್ಟು ಜನರಿಗೆ ಗೊತ್ತಿದೆ? ಕಿಸಿಗೋ ನೈ ಪತಾ. उपवास ಮಾಡಿ ಅಲ್ಲೇ ಸತ್ತೋದ್ರು ಅವರು. कितने लोगों को पता है? क्यों नहीं पता? बाकी सब तो पता है, ये क्यों नहीं पता? ಯಾಕಂದ್ರೆ ನಮ್ಮ ದೃಷ್ಟಿ ಎಲ್ಲ ಎಲ್ಲೋ ಹೋಗ್ತಾ ಇದೆ. ಕಲ್ಪನೆ ಇದೆಯಲ್ಲ, कल्पना ऐसे करके बैठे हैं कि इसी में सुख है. फिर कैसे पता चलेगा? बोलो भाई. ಒಂದು ಕಾನೂನು ಸರ್ಕಾರದಲ್ಲಿ ಬರಬೇಕು ಅಂದರೆ ಅದಕ್ಕೆ ಸರ್ಕಾರ ಹೊಣೆ ಅಲ್ಲ, ಅದಕ್ಕೆ ಸಮಾಜ ಹೊಣೆ ಇದೆ. ಕಾನೂನಿನ ಬೇಡಿಕೆ ಸಮಾಜ ಕೊಡುತ್ತೆ, ಸಮಾಜ ಏನು ಬಿಡುತ್ತೆ ಅದನ್ನ ಸರ್ಕಾರ ಮಾಡುತ್ತೆ. ಸಮಾಜ ಏನು ಮಾಡ್ತಾ ಇದೆ? ಮೆಜಾರಿಟಿ ಓಟಲ್ಲಿ ಹೋಗ್ತಾ ಇದೆಯಲ್ಲ, ಅಲ್ಪಸಂಖ್ಯಾತರು, ನಾವೇನು ಮಾಡೋಕ್ಕಾಗ್ತಾ ಇಲ್ವಲ್ಲ. ಸಂಖ್ಯಾ का विषय नहीं है ये. ಜೈನ ಸಮಾಜದವರನ್ನ ಬಿಟ್ಟು ಇದನ್ನ ಪಾಲನೆ ಮಾಡೋರು ಎಷ್ಟು ಜನ ಇದ್ದಾರೆ ಗೊತ್ತಿದೆ ನಮಗೆ? हमने कभी सोचा ऐसे नहीं सोचा. ವಿದ್ಯಾಸಾಗರ ಮುನಿ ಮಹಾರಾಜರು ಗೋಹತ್ಯೆ ನಾವು ತಡೆಯೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಗೋಶಾಲೆಗಳು ಮಾಡಿ ಎಷ್ಟು ಉಳಿದ ಅಷ್ಟು ಉಳಿದ ಪ್ರಯಾಣಗಳು ಮಾಡೋದು. ಅದೆಷ್ಟು ಗೋಶಾಲೆ ಇದೆ ಇವತ್ತು ಇಂಡಿಯಾದಲ್ಲಿ ಹೈಯೆಸ್ಟ್. हाँ तो सबसे ज्यादा गौशाला ಜೈನರದ್ದೇ ಇದೆ. ಅತ್ಯಂತ ತಡೆಯೋಕ್ಕಾಗಿಲ್ಲ, ಅಟ್ಲೀಸ್ಟ್ ಎಷ್ಟು ಉಳಿಸೋದು ಅಷ್ಟು ಉಳಿಸೋಣ. तो ಇದು ಎಲ್ಲಿಂದ ಆಯಿತು? ಏನು ಮಾಡೋಕ್ಕಾಗಲ್ಲ ಅಂತ ಕೂತಿದ್ರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗೋದಿಲ್ಲ. ಡೆಲ್ಲಿಲಿ ಏನು ಮಾಡಿದ್ರು ಜೈನರುಗಳು, ಮುಸಲ್ಮಾನರು ಸಾಕೊಂಡು ಹೋಗಿ ಬಕ್ರೀದ್ ಹಬ್ಬದಲ್ಲಿ ಆಡುಗಳನ್ನೆಲ್ಲ ಪರ್ಚೇಸ್ ಮಾಡಿ ಲಕ್ಷಾಂತರ ರೂಪಾಯಿ ಪರ್ಚೇಸ್ ಮಾಡ್ಕೊಂಡು ಸಾಕ್ತಾ ಇದ್ರು. ಇನ್ನೊಂದು ವಿಷಯ ಏನಾಗುತ್ತೆ, ನಾವು ಒಂದು ಸಮಾಜ ಆಧಾರ ಇಟ್ಕೊಂಡು ನಾವು ಮಾಡ್ತೀವಲ್ಲ, तो समस्या ಏನಾಗ್ಬಿಡುತ್ತೆ, बकरीद आ गई भाई, एक दिन कटता है ना. अब बाकी पूरे साल ಎಷ್ಟು ಹತ್ಯೆ ಆಗುತ್ತಾ ಇದೆ ಅದ್ರ ಬಗ್ಗೆನೂ ಮಾತಾಡಬೇಕಲ್ಲ. उसके बारे में तो बात नहीं करते हम. क्यों नहीं करते? हत्या तो तब भी हो रही है ना. दोनों समय हर समय हत्या के खिलाफ तो खड़े हो. ಅದು ಮಾಡೋದಿಲ್ಲ ನಾವು. ಯಾವ ಕಂಪನಿಗಳು ಇಂಥದನ್ನು ಮಾಡ್ತಾ ಇದೆ ಅದನ್ನು ಬಹಿಷ್ಕಾರ ಯಾಕೆ ಮಾಡೋದಿಲ್ಲ ನಾವು? ಕರು ನಾವು ಸುಧಾರಣೆ ಆಗಬೇಕು, ಇನ್ನೊಬ್ಬರು ಸುಧಾರಣೆ ಮಾಡೋಕ್ಕಿಂತ ನಾವು ಸುಧಾರಣೆ ಆಗಬೇಕು. को जितनी जितनी ये सब बढ़ रहा है, इस सब का कारण समाज है. ಮತ್ತು ಸಮಾಜ ಯಾಕಾಗುತ್ತಿದೆ? ಯಾಕಂದ್ರೆ ಸಮಾಜದಲ್ಲಿ ಅಜ್ಞಾನ ತುಂಬ ಇದೆ.
ಎಷ್ಟೋ ಯುವ ವರ್ಗಕ್ಕೆ ಗೊತ್ತೇ ಇಲ್ಲ ಹೆಂಗೆ ನಡೀತಾ ಇದೆ ಇದು ಅಂತ. ಯಾವುದೋ ಸಂಮೋಹನದಲ್ಲಿದ್ದಾನೋ. ಸಂಮೋಹನ ಯಾವುದು? ಬಂಡವಾಳಶಾಹಿ ಸಂಮೋಹನ. ತುಂಬ ಅಟ್ರಾಕ್ಟ್ ಆಗಿ ಕಲಿಸ್ತಾ ಇದ್ದಾನ ಅವನು. ಎಷ್ಟು ಅಟ್ರಾಕ್ಷನ್ ಇದೆ ಅಂದರೆ ಆ ಹುಡುಗನಿಗೆ ಗೊತ್ತೇ ಆಗ್ತಾ ಇಲ್ಲ ಏನೋ ಹಿಂಸೆನೂ ನಡೀತಾ ಇದೆ ಇಲ್ಲಿ ಅಂತ. ನಾವು ನೋಡಿ ನಂದಿನಿ ಪ್ಯಾಕೆಟ್ ಮೇಲೆ ಅಥವಾ ಡೈರಿ ಮುಂದೆ ಹೋದರೆ ಎಷ್ಟು ಸುಂದರವಾಗಿರುತ್ತೆ ಹಸು. ಅದಾಗದೆ ಹಾಲು ಕೊಡ್ತಾ ಇದೆ ಅನ್ಸುತ್ತೆ. ऐसे लगता है ना, लगता है कि अपने आप ही दूध दे रहा है वो, ये बैठा है. वास्तव में क्या हो रहा होता है? तो ಕಾಣಿಸುವಾಗ ನಮಗೆಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಆದ್ರೆ ಅದ್ರ ಹಿಂದೆ ಇರೋ ಹಿಂಸೆ ನಮ್ಗೆ ಕಾಣಿಸೋದೇ ಇಲ್ಲ. वो जो हत्या हो रही है ना, वो दिख जाए तब समाज अपने आप सुधरेगा भाई. ಸಮಸ್ಯೆ ಇದೆ, ಹತ್ಯೆ ಕಾಣಿಸ್ತಾನೆ ಇಲ್ಲ ನಮಗೆ. ಹತ್ಯೆ ಕಾಣಿಸ್ಬೇಕಿದೆ, ಕಾಣಿಸ್ದವ್ರು ಇನ್ನೊಬ್ಬರಿಗೆ ತೋರಿಸ್ಬೇಕಿದೆ, ಅವಾಗ ತಾನೇ ಸುಧಾರಣೆ ಆಗೋದು. ಈ ಕೊಯ್ ನಮ್ಮ ಸಮಾಜದವರಿಗೆ ಸೀಮಿತ ಇಲ್ಲ, ಇದು ಎಲ್ಲರಿಗೂ ಸೀಮಿತ ಇದೆ. ಎಲ್ಲರಿಗೂ ಅದರ ಎಚ್ಚರಿಕೆಯನ್ನು ತರುವಂತ ಅಗತ್ಯ ಇದೆ. ಸಾಮಾನ್ಯ ವ್ಯಕ್ತಿ ಹೆಂಗಾಗ್ಬಿಟ್ಟಿದ್ದಾನಂದ್ರೆ ಈಗ ಅವನ ಎಲ್ಲ ಸಮಯವನ್ನ ಯಾರಿಗೂ ಬೇರೆಯವ್ರಿಗೋಸ್ಕರ ಮುಡುಪಾಗಿಟ್ಟುಬಿಟ್ಟಿದ್ದಾನೆ. 1-2-3 ಅವರ್ ಟಿವಿಗೆ, 1-2-3 ಅವರ್ ಮೊಬೈಲ್ಗೆ. ಅಲ್ಲಿ ಯಾರು ಬರ್ತಾ ಇದ್ದಾರೆ? ಇವರೇ ಬರ್ತಾ ಇರೋದು. यही आ रहे, और कौन आ रहा है? यही तो आ रहे, यही तो कर रहे. नहीं तो भाई ಯಾವ ವ್ಯಕ್ತಿ ಬರ್ತಾ ಇದ್ದಾನೆ ಅವನೇ ನಾಳೆ ಬಂದು ನೋಡು ಇದನ್ನ ತಗೋ ಅಂತ ಹೇಳ್ತಾನೆ ನಿನಗೆ. ಯಾವ ವ್ಯಕ್ತಿ ಅನುಮೋದನೆ ಮಾಡಿದ್ವಿ ನಾವು, ಅದೇ ವ್ಯಕ್ತಿ ಬಂದೇನು ಹೇಳ್ತಾನೆ? ನಾ ಹೇಳ್ತೀನಿ ಇದನ್ನ ತಗೋಬೇಕಲ್ಲ ಇವನು. और वो क्या कर रहे? तो ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ ನಮ್ಮ ಸಮಯ ಎಲ್ಲಿಗೆ ಹೋಗ್ತಾ ಇದೆ. ಎಲ್ಲೂ ವಿಜ್ಞಾನ ಬೆಳೀತಾ ಇಲ್ಲ, ಏನು ಬೆಳೀತಾ ಇಲ್ಲ ಸಮಾಜದಲ್ಲಿ. 50 ವರ್ಷದ ಹಿಂದೆ ಏನು ರಿಸರ್ಚ್ಗಳಾಗಿದ್ದು ಅದೇ. उसके बाद कुछ नहीं हुआ, कुछ भी नहीं हो रहा. बच्चे क्या कर रहे? लगे ಕೆಲಸ ಮಾಡಿ ಸ್ವಲ್ಪ ಸಮಯ ಉಳಿಯುತ್ತೆ ಮನುಷ್ಯನಿಗೆ. ಆ ಎಲ್ಲ ಸಮಯವನ್ನ ಈ ನಿರರ್ಥಕ ವಿಷಯಗಳಲ್ಲಿ ಕಳೀತಾ ಇದ್ದೇವೆ ನಾವು. कुछ काम नहीं आने वाला है. कुछ लोग न्यूज ನೋಡ್ತಾ ಇದ್ದಾರೆ, वो और जहर फैला रहे. तो ಸಮಯ ಎಲ್ಲ ಇದರಲ್ಲೇ ಕಳೆದು ಹೋಗ್ತಾ ಇದೆ. ವಾಸ್ತವಿಕ ವಿಷಯ ಏನು, ಪರಿಸ್ಥಿತಿ ಏನು, ನಾನೇನು ಮಾಡಬೇಕಿದೆ, ನನ್ನ ಜೀವನ ಹೇಗಿರಬೇಕಿದೆ, ಈ ವಿಷಯಗಳು ನಮಗೆ ಗೊತ್ತೇ ಇಲ್ಲ. ನಾವೇನ್ ಮಾಡ್ತೀವಿ, ಈ ವಿಷಯಗಳು ಚರ್ಚೆ ಮಾಡಬಾರ್ದು ಅಂತ ಧರ್ಮದ ಚರ್ಚೆ ಮಾಡೋದು, ತತ್ವಗಳದ್ದು ನಿಜವಾದ ಜೀವನಕ್ಕೆ ಬರಬಾರ್ದು. ಬೇಸರ ಆಗುತ್ತೆ. ಇದೇನು ನಮ್ಮದೇ ದಿನದ ವಿಚಾರ ನಡೀತಾ ಇದೆ. ಹೆಸಾನಿ ಸ್ವಲ್ಪ ನಮ್ಮ ಜೀವನದ ವಿಚಾರಗಳನ್ನು ಚರ್ಚೆ ಮಾಡೋ ಅಗತ್ಯ ಇದೆ. ಆ ದೃಷ್ಟಿಯಿಂದ ಈ ಚರ್ಚೆ ಇದೆ.